ನಮ್ಮವರೇ ಆಗಿರ್ತಕ್ಕಂಥ ಆತ್ಮೀಯ ನಮ್ಮ ಅಂಬರೀಶ್ ರವರು ಸಂಧಿ ಒಳಗಿರ್ತಕ್ಕಂಥ ಸುದ್ದಿಯನ್ನ ಮಂದ್ಯಾಗಿ ಬಿಡ್ತಿರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಮಂದ್ಯಾಗಿದ್ದ ಸುದ್ದಿ ತಂದು ಸಂಜೆಯಾಗಿ ಬಿಡ್ತಾರ, ಸಂಜೆಯಾಗಿದ್ದ ಸುದ್ದಿ ತಂದು ಮಂದ್ಯಾಗಿ ಬಿಡ್ತಿರ್ತಕ್ಕಂಥವರು ಈ ನಿಮ್ಮ ಕಾರ್ಯಕ್ರಮ ಬಹಳ ಜನ ಯಾವ ರೀತಿಯಾಗಿ ವೀಕ್ಷಣೆಯನ್ನು ಮಾಡ್ತಿರ್ತಕ್ಕಂಥವರಾಗಿದ್ದಾರೆ. ಆ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ನಮ್ಮ ಆತ್ಮೀಯ ಅಂಬರೀಶ್ ರವರೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರ್ತಕ್ಕಂಥ ಯಾವತ್ತು ಚೈತನ್ಯಾತ್ಮಕನಾಗಿರುವಂತಹ ಪರಮಾತ್ಮನ ಚೈತನ್ಯಕ್ಕೆ ಕಲಾವಿದರ ಶರಣೂ ಶರಣಾರ್ಥಿಗಳು. ಅರಳಗುಂಡಿಗೆಯಲ್ಲಿ ಆದಿಯರವರು ಮಡಿಯಮ್ಮ ಸಂಗಮ್ಮ, ಸಂಗಮ್ಮನ ಪತಿ ಮುತ್ತೈದೆಯರು ಕೂಡಿಕೊಂಡು ಒಳ್ಳೆ ವೈಭವದಿಂದ ಜೋಗುಳ ಪದವನ್ನು ಸುಸ್ರಾಗವಾಗಿ ಹಾಡಿ ನಾಮಕರಣ ಮಾಡಿರ್ತಕ್ಕಂಥ ಪದ್ಧತಿಗೆ ಅನುಸಾರದಂತೆ ಯತ್ನಾಳ ಗ್ರಾಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ಹಿರಿಯ ತಾಯಿಯಂದ್ರೆ ಜೋಗುಳ ಪದ ಇಂತ ಚಂದ ಹಾಡಿದ್ರಿ ಅವ. ನಿಮಗೆ ಯಜ್ಞಾನಿಕರಿಗೆ ಹಾಡಿಗಳೋ ಇಲ್ಲೋ, ಬಹಳ ಚಂದ ಹಾಡಿದ್ರಿ. ಈ ವಯಸ್ಸಿನೊಳಗೆ ಎಷ್ಟು ಮಧುರ ಕಂಠದಿಂದ ಹಾಡಿರ್ತಕ್ಕಂಥವ್ರು. ನಿಮ್ಮ ಹಾಡ ಬಹಳ ಮಂದಿ ಕೇಳಿರತ್ತೆ. ನಮ್ಮ ಅಂಬರೀಶ್ ಹೇಳಕತ್ತಿದ ಜೋಗುಳ ಪದ ನೋಡ್ರಿ 40,000 ಮಂದಿ ಕೇಳಿರತ್ತೆ. ಅಂತದ್ರಿ ಮಾತ ಯವ್ವ ಇದು. ಬಹಳ ಅದ್ಭುತ ಮಾಡಿದ್ದೀರಿ. ಅದೇ ಪದ್ಧತಿಗೆ ಅನುಸಾರದಂತೆ ನಿಯಮ ಬಿಡದಂತೆ ಬಹಳ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಸರ್ವರಿಗೆ ಎಲ್ಲರಿಗೂ ಕೂಡ ಸರ್ವೇಶ್ವರಿ ಸ್ವರೂಪಿಯಾಗಿರ್ತಕ್ಕಂಥ ಮಹತಾಯಿ ದ್ಯಾವಮ್ಮನ ಕೃಪಾ ಶರಣ ಬಸವನ ಅನುಗ್ರಹ ನಿಮಗೆಲ್ಲರಿಗೂ ಸದಾಕಾಲ ಇರ್ಲಿ 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 ಅಂತ ಹಾರೈಸಿ, ಮಹತಾಯಿಯಾಗಿರುವಂತಹ ಮಡಿಯಮ್ಮ ಶಿಶುವಾಗಿರುವಂತಹ ಶರಣ ಬಸವನ್ನ ತೆಗೆದುಕೊಂಡು ಒಳ್ಳೆ ವೈಭವದಿಂದ ಬದುಕನ್ನ ಸಾಗಿಸ್ತಾ ಇದ್ದಾಳೆ. ಬಹಳ ದಿವಸ ಮಕ್ಕಳಾಗದೇ ಇರ್ತಕ್ಕಂಥ ಮನೆಯೊಳಗ ಮಕ್ಕಳಾದರೆ ಆ ಮನಿ ಯಾವಾಗಲೂ ಕೆಲಿ 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 ಇರ್ತದ. ಬಹಳ ದಿವಸ ಮಕ್ಕಳಾಗದೇ ಇರ್ತಕ್ಕಂಥವ್ರ ಮನೆಯೊಳಗ ಒಂದು ಮಗು ಆಯಿತು ಅಂತಂದ್ರ ಆ ಮಗುವಿಗೆ ನೆಲದ ಮೇಲೆ ಯಾರು ಬಿಡಲಿ. ಒಬ್ಬರಾಗನ ಒಬ್ಬರು ಕಸ್ಕೊತಾರೆ, ಒಬ್ಬರಾಗನ ಒಬ್ಬರು ಕಸ್ಕೊತಾರೆ. ಯಾಕ ಒಂದೇ ಇರ್ತದಲ್ಲ, ಮುದ್ದು ಬಾಳ ಇರ್ತದ. 5-6 ಇತ್ತು ಅಂದ್ರೆ ಎಲ್ಲರಿಗೆ ಬೀಳ್ತಾವ, ಎಲ್ಲರಿಗೆ ಹೇಳ್ತಾವ, ಕೇಳೋರಿಲ್ಲ ಹೇಳೋರಿಲ್ಲ. ಒಂದು ಕಣ್ಣಿ ಇರ್ತದ, ಒಂದು ಕಂಗಿ ಇರ್ತದ, ಒಂದು ಕಂಗಿ ಇರ್ತದ. ಏನ್ರಿ ಒಂದು ಇದ್ದಲ್ಲಿ ಬಹಳ ಮುದ್ದೆ ಇರ್ತದ, ಬಹಳ ಪ್ರೀತಿ ಇರ್ತದ. ಮುಡಿಯಮ್ಮಗ ಎಲ್ಲಿಲ್ಲದ ಆನಂದ, ಆದಯ್ಯನವರಿಗೆ ಎಲ್ಲಿಲ್ಲದ ಸಂತೋಷ. ಮಗುವಿನನ್ನ ತೆಗೆದುಕೊಂಡು ತಾಯಿ ದಿನೇ 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 ಒಳ್ಳೆ ರೀತಿಯಾಗಿ ಬೆಳೆಸ್ತಾ ಇದ್ದಾಳೆ. ಮಹತಾಯಿ ಆಗಿರ್ತಕ್ಕಂತಹ ಮುಡಿಯಮ್ಮ ಮಗನಾಗಿರ್ತಕ್ಕಂಥ ಶರಣಬಸವನಿಗೆ ಒಳ್ಳೆ ಸಂಸ್ಕಾರವನ್ನ ಕೊಡ್ತಾ ಇದ್ದಾಳೆ. ಸಂಸ್ಕಾರ ಅಪ್ಪಿ ತಪ್ಪಿ ಹೆಜ್ಜೆ ಇಟ್ಟು ನಡೀತಿರ್ತಕ್ಕಂಥವನು, ಹದ್ದನ ದಾಟಿರ್ತಕ್ಕಂಥವನು, ಬೀದಿಗೆಯ ಚಂದ್ರನಂತೆ ಬೆಳೀತಿರ್ತಕ್ಕಂತಹ ಶರಣಬಸವನನ್ನ ಕಂಡು ಮಹತಾಯಿ ಅಂಗಳದೊಳಗೆ ಆಡಿ ಮನೆಗೆ ಬರ್ತಿರ್ತಕ್ಕಂತಹ ಸಂದರ್ಭದೊಳಗೆ ಶರಣಬಸವನನ್ನ ಕಂಡು ಮಹತಾಯಿ ಏನಂತಾಳೆ ಅಂತ ತಿಳ್ಕೊಂಡು ಕೇಳಿದ್ರ ಬಹಳ ಅದ್ಭುತವಾಗಿರುವಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾಳೆ. ಮುದಾಗಿರ್ತಕ್ಕಂಥ ಶರಣಬಸವನನ್ನ ನೋಡಿ ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ. ಎಷ್ಟು ಚಂದ ಹೇಳ್ತಾಳ್ರಿ ತಾಯಿ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನ ಕಾಯಿ ತಿಳಿ ನೀರ, ತೆಂಗಿನ ಕಾಯಿ ತಿಳಿ ನೀರ ತಕೊಂಡು ಬಂಗಾರದ ಮಗವ ತೊಳೆದೇನ, ಬಂಗಾರದ ಮಗವ ತೊಳೆದೇನ ಅಂತಾಳ ತಾಯಿ. ಎಷ್ಟು ಮುದ್ದಾಗಿರಬೇಕು ಶರಣಬಸವ. ಬಹಳ ಮುದ್ದಾಗಿದ್ದ. ಅವನ ಲಕ್ಷಣ, ಅವನ ಕಾಂತಿ, ಅವನ ರೂಪ, ಅವನ ಲಾವಣ್ಯ ಯಾರಾದ್ರೂ ಹೆಣ್ಮಕ್ಕಳು ನೋಡಿದ್ರು ಅಂತಂದ್ರ ಮುಂದಿಟ್ಟು ಹೆಜ್ಜೆ ಹಿಂದಿಟ್ಟು ನೋಡ್ತಿದ್ರಂತ. ಯವ್ವ ಮಡಿಯಮ್ಮಗೆ ಎಂತ ಮಗ ಹುಟ್ಟ ನೋಡಿ, ಅಯ್ಯವ್ವ ಎಷ್ಟು ಚಂದದ ನೋಡಿ ಅವ್ವ ಅದ್ರ ಮುಖ. ಕಣ್ಣ ಮೇಲೆ ಸೀದಾ ಅದ ನೋಡಿ. ಶಿವನ ತೇಜಸ್ಸು ಹೊಳಿತಾ ಇದೆ, ಮುಖದ ಕಾಂತಿ ಎದ್ದು ಬೀಳ್ತದ. ಕೋಟಿ ಸೂರ್ಯನ ಪ್ರಕಾಶ ಯಾವ ರೀತಿಯಾಗಿ ಹೊಳಿತಾ ಇದೆಯಲ್ಲೋ ಆ ರೀತಿಯಾಗಿ ಶರಣಬಸವನ ಮುಖ ಹೊಳಿತಿತ್ತಂತೆ. ತಳ 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 ತಳ. ಒಮ್ಮೆ ನೋಡಿದವರು ಮತ್ತೊಮ್ಮೆ ನೋಡಬೇಕೆನ್ನುವ ಹಂಬಲ, ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ನೋಡಬೇಕೆನ್ನುವ ಆತುರ. ಅಂಥ ಮುದ್ದಾಗಿರ್ತಕ್ಕಂಥ ಮಗನನ್ನು ತೆಗೆದುಕೊಂಡು ಒಳ್ಳೆ ರೀತಿಯಾಗಿ ಮಹತಾಯಿ ಮಗನಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾಳೆ. ದೊಡ್ಡವರೊಂದು ಮಾತನ್ನು ಹೇಳ್ತಾರೆ, ನೆನಪಿಟ್ಟುಕೊಳ್ತಾ ಎಂದರೆ ಇದನ್ನ ಪುರಾಣದೊಳಗೆ ಬಹಳ ಒತ್ತಿ ಹೇಳ್ತಿರ್ತೀನಿ ನಾನು ಯಾವಾಗಲೂ. ಯೋಗಿ ಆಗ್ಲಿಕ್ಕ, ಜ್ಞಾನಿ ಆಗ್ಲಿಕ್ಕ, ಪಂಡಿತನಾಗ್ಲಿಕ್ಕ, ವೀರನಾಗ್ಲಿಕ್ಕ, ಧೀರನಾಗ್ಲಿಕ್ಕ, ಶೂರನಾಗ್ಲಿಕ್ಕ, ಪರಾಕ್ರಮಿ ಆಗ್ಲಿಕ್ಕ, ಕಳ್ಳ ಆಗ್ಲಿಕ್ಕ,
ಹೊಟಿಂಗ್ ಆಗ್ಲಿಕ್ಕ, ದೊಡ್ಡ ಆಗ್ಲಿಕ್ಕ, ಮೂರ್ಖ ಆಗ್ಲಿಕ್ಕ, ಶತಮೂರ್ಖ ಆಗ್ಲಿಕ್ಕ ಇದಕ್ಕೆ ಯಾರು ಕಾರಣರು ಅಂತಂದ್ರ ಬೇರೆ ಯಾರು ಅಲ್ಲ, ನೀವೇ. ಅದಕ್ಕಾಗಿ ದೊಡ್ಡವರೊಂದು ಮಾತನ್ನು ಹೇಳ್ತಾರೆ, ಮನೆಯೇ ಮೊದಲ ಪಾಠಶಾಲಿ, ಜನನಿಯೇ ಮೊದಲ ಗುರು. ಏನ್ರಿ? ಉಳಿಕೆಯವರು ಉಳಿದ್ರು, ಕಡಿಗುಳಿದ್ರು. ಶಿಕ್ಷಾ ಗುರು, ದೀಕ್ಷಾ ಗುರು, ಮೋಕ್ಷ ಗುರು ಇವರು ಕಡಿಗುಳಿದ್ರು. ಮನೆಯೇ ಮೊದಲ ಪಾಠಶಾಲಿ, ಜನನಿಯೇ ಮೊದಲ ಗುರು. ನಡೆಗಳಿಸಿದಂ ಗುರು, ನಡೆಗಳಿಸಿದಂ ತಾಯಿ, ನುಡಿಗಳಿಸಿದಂ ತಾಯಿ, ಮಾತನಾಡಗಳಿಸಿದಂ ತಾಯಿ, ಸರ್ವಸ್ವವು ಆಗಿರುವಂಥವಳು ತಾಯಿ. ಎಲ್ಲ ನಿಮ್ಮ ಕೈಯಾಗೆ ಅದ. ವಿದ್ಯಾವಂತನಾಗಿ ಮಾಡೋದು ನಿಮ್ಮ ಕೈಯಾಗೆ ಅದ. ಶರಣವ ಸಪ್ಪನ್ನ ಹಡೆದಿರ್ತಕ್ಕಂಥವಳು ಒಬ್ಬಳು ತಾಯಿನೇ ಅಲ್ವೇ? ಯೋಗಿ, ತ್ಯಾಗಿ, ತಪಸ್ವಿಗಳನ್ನ, ಪವಾಡ ಪುರುಷರನ್ನ, ಪೂಜಾನಿಷ್ಠರನ್ನ, ಶಾಪಾನುಗ ಸಮರ್ಥರನ್ನ ಹೆತ್ತವಳು ಹೊತ್ತವಳು ತಾಯಿಯಲ್ಲವೇ? ಏನವ? ನೀವೇ ಅಲ್ಲ. ಹುಟ್ಟಿದ ತಕ್ಷಣ ಯೋಗಿಗಳು ಯಾರೂ ಆಗಂಗಿಲ್ಲ. ಹುಟ್ಟಿದ ತಕ್ಷಣ ಬಜಾರ್ಗೆ ಯಾರೂ ಹೋಗಿಲ್ಲ, ಯಾರು ಕಳಿಸಿಲ್ಲ. ಏನ್ರಿ? ಹುಟ್ಟಿದ ತಕ್ಷಣ ಜ್ಞಾನಿಗಳು, ಯೋಗಿಗಳು, ತಪಸ್ಸುಗಳು, ವೀರ, ಧೀರ, ಶೂರ, ಪರಾಕ್ರಮಿ ಯಾರೂ ಆಗಿಲ್ಲ. ಅವನ ತಯಾರು ಮಾಡಿದವರು ಯಾರು ಅಂತ ಕೇಳಿದ್ರೆ ನೀವು. ಚಿಕ್ಕ ವಯಸ್ಸಿನೊಳಗೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು, ಒಳ್ಳೆಯ ಮಾತುಗಳನ್ನು ಹೇಳಬೇಕು, ಕಿಮ್ಮತ್ತಿನ ಮಾತನ್ನು ಹೇಳಬೇಕು, ಶರಣರ ಸಂತರ ಚರಿತ್ರೆಯನ್ನು ಹೇಳಬೇಕು, ಬಸವಾದಿ ಪ್ರಮಥರ ವಚನಗಳನ್ನು ಹೇಳಬೇಕು. ನೀವು ಹಂಗೆ ಹೇಳ್ತೀರಿ, ಹಂಗೆ ಚಿಕ್ಕ ವಯಸ್ಸಿನೊಳಗೆ ಕೇಳ್ತಾವ. ಒಳ್ಳೆ ಮಾತಾಡಬೇಕಂತ, ಕೆಟ್ಟದ್ದು ಮಾತನಾಡಬಾರದು. ಮಕ್ಕಳಿಗೆ ಅದರ ಗಂಡ ಹೆಂಡ ಜಗಳ ಆಡಬಾರ್ದು, ಕೆಟ್ಟದ್ದು ಮಾತನಾಡಬಾರ್ದು, ಶಬ್ದದಿಂದ ಕಚಾಡಬಾರ್ದು, ಬಾಯಿ ಬಡಿಬಾರ್ದು. ನಿಮ್ಮನಿಂದ ಮಕ್ಕಳಿಗೆ ಹೊಡೆತು ಬೀಳುತ್ತು, ನೆನಪಿಟ್ಟುಕೊಳ್ಳಿ. ಏನ್ರಿ? ಆ ತಾಯಿ ತನ್ನ ಮಗನಿಗೆ ತೊಡೆ ಮೇಲೆ ಹಾಕೊಂಡು ಶರಣಬಸವನಿಗೆ ಕಿಮ್ಮತ್ತಿನ ಮಾತನ್ನು ಹೇಳ್ತಾ ಇದ್ದಾಳೆ. ಏನಂತಾಳ? ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು. ಎಂತ ಮಾತ್ರಿ? ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನಕಂದ ಜಗತ್ತೆಲ್ಲ ಜ್ಯೋತಿಯಾಗಿ ಬೆಳಗೊಂಡು ತಿಳ್ಕೊಂಡು ಹೇಳ್ತಾ ಇದ್ದಾಳೆ. ಜ್ಯೋತಿಯಾಗಿ ಬೆಳಗಿ, ಕಲ್ಲರಳಿ ಹೂವಾಗಿ, ಎಲ್ಲರಿಗೆ ಬೇಕಾಗಿ. ನೋಡಿ ಎಂತಿಂತ ಮಾತ್ರಿಗೂ. ಕಲ್ಲರಳಿ ಹೂವಾಗಿ, ಎಲ್ಲರಿಗೆ ಬೇಕಾಗಿ, ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ, ಎಲ್ಲರ ಬಾಯೊಳಗ ಬೆಲ್ಲವಾಗು ಮಂಕುತಿಮ್ಮ. ಎಂತಿಂತ ಮಾತುಗಳನ್ನ ಮಕ್ಕಳಿಗೆ ಚಿಕ್ಕ ವಯಸ್ಸಿನಾಗಿರುವಾಗ ಹೇಳಿದ್ರ ಯಾವ ಮಕ್ಕಳು ಕಲಿಯಂಗಿಲ್ಲ. ಶರಣ ಯಾಕಾಗಲ್ಲ, ಸಂತ ಯಾಕಾಗಲ್ಲ, ಮಹಾತ್ಮರ ಯಾಕಾಗಲ್ಲ, ಯೋಗಿ ಯಾಕಾಗಲ್ಲ, ತ್ಯಾಗಿ ಯಾಕಾಗಲ್ಲ, ಜ್ಞಾನಿ ಯಾಕಾಗಂಗಿಲ್ಲ. ಆದ್ರೆ ನಾವು ಹಂಗ ಕಲ್ಸಲ್ವೇ? ನಮ್ಮದೇ ಬೇರೆ. ಆ ಕಡೆ ಸಂಗಮಕ್ಕನ ಮನಿ, ಈ ಕಡೆ ಲಿಂಗಮ್ಮಕ್ಕನ ಮನಿ, ನಡಬರ್ಕ್ ರೋಡ್. ಆಕಿಂದೊಂದು ಪೋರ್ ಇರ್ತದ, ಈಕಿಂದೊಂದು ಪಾರ್ ಇರ್ತದ. ಅವು ಗಿಟ್ಟೆಗೆ ಇರ್ತಾವ, ಒಂದು ಚೋಟ್ನಿ ಇರ್ತಾವ. ಆಕಿ ಪಾರಿಗೆ ಪೋರಿಗೆ ಎತ್ಕೊಂಡು ಆಕಿ ನಿಂತಾಳ, ಪಾರಿಗೆ ಎತ್ಕೊಂಡು ಇಕ್ಕಿ ನಿಂತಾಳ. ನಡಬರ್ಕ್ ರಸ್ತೆ ಅದ. ಆಕಿನ ಬಾಗಿಲಿಕ್ಕೆ ಆಕಿ ನಿಂತಾಳ, ಈಕಿನ ಬಾಗಿಲಿಕ್ಕೆ ಇಕ್ಕಿ ನಿಂತಾಳ. ಈಕೆ ಇರ್ತಾಳ ಹುಡುಗನ ತಾಯಿ ಸಂಗಮ. ಏ ಲಿಂಗವ, ನನ್ನ ಮಗ ನೋಡಿ, ನಿನ್ನ ಮಗಳಿಗೆ ಹಂಗ ಚುಚೂಸಿ ನೋಡಕತ್ತ ಸುಮ್ಮನೆ ಅದು ನೋಡ್ತದ. ಗಿಟ್ಟಿ ಇರ್ತದ, ಗಿಟ್ಟಿ ಅದೇನ್ ನೋಡಕ್ ಬರ್ತದ. ಜುಟೂಸ್ ಹಾಗೆ ನೋಡಕತ್ತಾನ. ಇಕ್ಕಿ ಅಂತಾಳ ಹುಡುಗನ ತಾಯಿ ಅಂತಾಳ. ಆ ಹುಡುಗಿ ತಾಯಿ ಅಂತಾಳ, ನೋಡ್ತಾನ ಜಡೋಸಿ. ಕಲರ್ ಭಾರಿ ಬೆಳ್ಳಕದ, ಡಾಂಬರ್ ಇದ್ದಂಗದ. ಅವಾಗ ಮೂಗು ನೋಡಿ ಬ್ಯಾರಲ್ಲ ಆಗ್ಯದ. ಆಕಿ ಅಂತಾಳ, ಈಕಿ ಏನಂತಾಳ, ಈಗವಕ್ಕ ನೀ ಹಿಂಗೆಲ್ಲಗತ್ತಿದ್ರು ನನ್ನ ಮಗ ಏನೆಲ್ಲಗತ್ತನ ಗೊತ್ತೇನು? ಯಾವಾಗ ಹಿಂಗೆಲ್ಲಕತ್ತಾಳ ಅಂದ್ರೆ ಮುಂದೊಂದು ದಿನ ಓಡಿಸ್ಕೊಂಡು ಹೋಗ್ತೀನಿ ಅನ್ನಕತ್ತಾನ. ಯಾಕೆ ಕಲಿಯಲ್ರಿ? ಸಣ್ಣ ವಯಸ್ಸಿನಾಗ ಹಿಂಗೆ ಹೇಳಿದ್ರ ಅದು ಅದೇ ಇರ್ತದೆ ತೆಲೆಗಳಿಗೆ. ಮುಂದೆ ದೊಡ್ಡ ಹೋಗೋಣ, ಅದು ಕೂಡ ಹೋಗೋಣ, ಬಾಯಿ ಕರ್ಕೊಂಡು ಕೂಡೋದು. ನಡ್ರಿ ಮಠದ ಸ್ವಾಮಿಗಳ ಕಡೆ ಹೋಗ್ರಿ, ಚೀಟಿ ರೆಕಾರ್ಡ್ ತೊಗೊಂಬರ್ರಿ, ಪಂಚಾಂಗ ಅದೇನಿತ್ತು ಪಂಚಾಂಗ. ಚಿಕ್ಕ ವಯಸ್ಸಿನೊಳಗೆ ಕಲಿಸಬೇಕು.
ನಿಮಗೆ ನೀವು ರೈತರಿದ್ದೀರಿ, ನಿಮಗೊಂದು ಮಾತು ಕೇಳ್ತೇನೆ ನಿಕ್ಕಿ. ಏನ್ರಿ, ತೊಗರಿ ಬಿತ್ತಿ ಶೇಂಗಾ ಯಾರಾದ್ರೂ ಬೆಳೆದಿರಿ ನಮ್ಮ ಜಗತ್ತಿನೊಳಗೆ? ಬೆಳೆದಿರಿ ಬಸವಣ್ಣ? ತೊಗರಿ ಬಿತ್ತಿ ಶೇಂಗಾ ಯಾರು ಬೆಳೆದಿರಿ? ಹೆಸರು ಬಿತ್ತು ಉದ್ದು ಬೆಳೆದಿರಿ ಯಾರು? ನೆನಪಿಟ್ಟು ಹೋಗಿ, ಏನು ಬಿತ್ತಿದ್ದೀರಿ ಅದೇ ಬೆಳೀತೀರಿ. ಚಿಕ್ಕ ವಯಸ್ಸಿನೊಳಗೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ರಿ ಅಂದ್ರೆ ನಿಮ್ಮ ಮನೆತನದ ಕೀರ್ತಿ ಉಳಿಸುವವರಂತ ಆಗ್ತಾರ, ಗೌರವ ಉಳಿಸುವಂತವ್ರಾಗ್ತಾರ, ಹೆತ್ತ ತಾಯಿ ತಂದೆ ಸೇವೆಯನ್ನು ಮಾಡ್ತಾರ, ನಿಮ್ಮ ಹೆಸರು ಸೂರ್ಯ ಚಂದ್ರಗಿರವರೆಗೂ ನಿಮ್ಮ ಕೀರ್ತಿಯನ್ನು ಉಳಿಸುವಂತ ಮಕ್ಕಳಾಗಿ ಕೊಡ್ತಾರೆ. ತಂದೆ ತಾಯಿಯ ಸೇವೆಯನ್ನು ಮಾಡಿ ಮುಕ್ತನಾದ ಮಗನು ಇದ್ದರಿರಬೇಕು ಇಂಥ ಮಗನು, ಶ್ರವಣ ಕುಮಾರನಂತವನು. ಇದ್ದರಿರಬೇಕು ಇಂಥ ಮಗನು, ಶ್ರವಣ ಕುಮಾರನಂತವನು. ತಂದೆ ತಾಯಿಯ ಸೇವೆಯನು, ತಂದೆ ತಾಯಿಯ ಸೇವೆಯನು ಮಾಡಿ ಮುಕ್ತನಾದ ಮಗನು ಇದ್ದರಿರಬೇಕು ಇಂಥ ಮಗನು, ಶ್ರವಣ ಕುಮಾರನಂತವನು. ತಾಯಿಗೆ ಕಾಲಿಲ್ಲ, ತಂದೆಗೆ ಕಣ್ಣಿಲ್ಲ, ಹೆಳವರಿದ್ದರು ತಾಯಿ ತಂದಿ. ಕೈಲಾಸ ನಿಮ್ಮ ಪಾದ ಉದರವೇ ವೈಕುಂಠ ನವರಸನ ಗುಣಜಾನ. ನಿತ್ಯ ಸೇವೆಯ ಮಾಡ್ಯಾನ, ಅವರಲ್ಲಿ ದೇವರನ ಕಂಡಾನ. ತಂದೆ ತಾಯಿಯ ಸೇವೆಯನು ಮಾಡಿ ಮುಕ್ತನಾದ ಮಗನು ಇದ್ದರಿರಬೇಕು ಇಂಥ ಮಗನು, ಶ್ರವಣ ಕುಮಾರನಂತವನು. ಗವಾಯಿಗಳ ಹಾಡಿರ್ತಕ್ಕಂಥ ಹಾಡಿನೊಳಗೆ ಬಹಳ ಮಹತ್ವವಾದಂತ ವಿಚಾರ ಅದ. ಮಕ್ಕಳನ್ನ ಯಾವ ರೀತಿಗೆ ತಯಾರು ಮಾಡಬೇಕು ಅಂದ್ರೆ ಕೀರ್ತಿ ಉಳಿಸುವಂಗ ಬೆಳೆಸಬೇಕು, ಕೀರ್ತಿ ಉಳಿಸುವಂಗ. ಮನೆತನದ ಗೌರವ ಹಾಳು ಮಾಡುವಂಗಲ್ಲ, ಮನೆತನದ ಗೌರವನ್ನ ಕಳೆಯುವ ಹಾಗಲ್ಲ, ಮನೆತನದ ಮರ್ಯಾದೆಯನ್ನ ಸಂತಾಗಿ ನಿಂತು ಮಾರುವಂಗ ಹೇಳಬಾರ್ದು, ಕಲಿಸಬಾರ್ದು. ಸಣ್ಣ ಹುಡುಗರಿದ್ದಾಗೆ ಎಲ್ಲ ತತ್ವದ ವಿಚಾರವನ್ನು ಹೇಳಬೇಕಾಗ್ತದೆ. ಯಾಕಂತ ಕೇಳಿಲ್ಲ, ಸಣ್ಣ ಹುಡುಗರ ಮೆದಳು ಹೆಂಗಿರ್ತದ ಅಂದ್ರೆ ಟೇಪ್ ರಿಕಾರ್ಡ್ ಇದ್ದಂಗಿರ್ತದೆ. ಟೇಪ್ ರಿಕಾರ್ಡ್ ನೀವು ನೋಡ್ರಿ, ಬೇಕಾದ್ರೆ ಟೇಪ್ ರಿಕಾರ್ಡ್ ಬಟನ್ ಒತ್ತಿ ಅದ್ರ ಮುಂದೆ ಅಳ್ರಿ. ನೀವು ಅಳ್ಳಕತ್ತೀರಿ, ನಾ ಯಾಕೆ ತುಂಬಿಕೊಳ್ಳಿ ಅಂತದ ಅನ್ನೋದು. ಬೇಕಾದ್ರೆ ಅವಶ್ಯ ಶಬ್ದದಿಂದ ಬೈರಿ. ಇವ್ರು ಬೈಲಿಕತ್ತಾರ, ನಾ ಯಾಕೆ ತುಂಬಿಕೊಳ್ಳಿ ಅಂತದೆ ಇಲ್ಲ. ಬೈದ್ರು ತುಂಬ್ಕೋತದ, ಹತ್ತರು ತುಂಬ್ಕೋತದ, ಕಚಾಡಿದ್ರೆ ತುಂಬ್ಕೋತದ, ಚಂದ ಹಾಡಿದ್ರೆ ತುಂಬ್ಕೋತದ, ವಚನ ಹೇಳಿದ್ರೆ ತುಂಬ್ಕೋತದ. ಏನ್ರಿ, ಅದಕ್ಕೆ ಸಂಬಂಧ ಇಲ್ಲ. ನೀವೇನ್ ಹೇಳ್ತೀರ ಅದನ್ನ ಮಾಡ್ತದ. ಈ ಹುಡುಗರು ಮೆದಳ ರಿಕಾರ್ಡ್ ಬಟನ್ ಇದ್ದಂಗೆ ಇರ್ತದ, ಮೆದುಳು ಅಷ್ಟು ಶಾರ್ಪ್ ಇರ್ತದೆ. ನೀವು ಏನು ಹೇಳ್ತೀರೋ ಅದನ್ನ ಕ್ಯಾಚ್ ಮಾಡ್ತದೆ. ಒಳ್ಳೇದು ಹೇಳಿದ್ರ ಒಳ್ಳೇದು ಕ್ಯಾಚ್ ಮಾಡ್ತದೆ, ಕೆಟ್ಟದ್ದು ಹೇಳಿದ್ರ ಕೆಟ್ಟದ್ದು ಕ್ಯಾಚ್ ಮಾಡ್ತದೆ. ಅದು ನಿಮ್ಮ ಕೈಯಾಗಿ ಅದ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ ಅದ ನನ್ನವ. ಅದ್ರಾಗ ಈಗಿನ ವಾತಾವರಣದೊಳಗ ದಿಕ್ಕೇ ಬದಲಾಗ್ಯದ. ತಾಯಿ ದಿಕ್ಕು ಬದಲಾಗ್ಯದ. ಟಿವಿ ಬಂದು 8ನೇ ಕೆಟ್ಟದ. ಟಿವಿ ಬಂದು 8ನೇ ಕೆಲ್ಸದ. ಅದ್ರಾಗ ಮೊಬೈಲ್ ತೆಗೆದ ಕಾಕ 24 ತಾಸು ಡಿಂಗಲ್ ಡಿಂಗಲ್ ಇರ್ತದ. ಅದ್ರಾಗ ಮೊಬೈಲ್ ತೆಗೆದ. ಟಿವಿ ಬಂದು 8ನೇ ಕೆಟ್ಟಿತ್ತು. ಇದೊಂದು 8ನೇ ಕೆಲ್ಸದ. ಭಕ್ತಿ ₹1 ಐತಿ, ನಿಕ್ಕಿ ಐತಿ. 15 ವರ್ಷ ಆಗಂಗಿಲ್ಲ, ಒಂದು ಮೊಬೈಲ್ ಬೇಕು, ಒಂದು ಚಸ್ಮಾ ಬೇಕು, ಗಾಡಿ ಬೇಕು. ಖಲಾಸ್. ಏನ್ ಈ ಹಿರಿಯರು ಹೇಳಿದ ಮಾತು ಕೇಳಂಗಿಲ್ಲ, ಗುರುಗಳು ಹೇಳಿದ ಮಾತು ಏನ್ ಕೇಳಂಗಿಲ್ಲ, ಮನಿ ಕೆಲಸ ಇಲ್ಲ, ದಗದಿಲ್ಲ, ಏನೂ ಇಲ್ಲ. ಹಾಗೆಲ್ಲ 24 ತಾಸು ಅದ್ರಾಗೆ ಇರ್ತಾವ. ಕಿಶಾದಾಗ ನೋಡ್ರಿ, ಬೇಕಾದ್ರೆ ಕಿಶಾದಾಗ ನೋಡ್ರಿ, ಡಿಂಗಲ್ 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 ಇರ್ತವ. ಅದೇ ಭಕ್ತಿ ಗೀತೆನ, ಏನು ವಚನ, ಏನು ಭಾವಗೀತೆ, ಏನೂ ಇಲ್ಲ. ಅವು ಬಂದವ್ರಿ ಸುಡಗಾಡ ಹಾಡನ್ನ ಏನ್ ಹೇಳಿ. ಹಾ ಏನ್
ಹಾ ಹುಟ್ಟಿದ ಊರಾಗ ಬಿಟ್ಟು ಹೋದ್ರೆ ಕಟ್ಟಿ ಹುಡಿತವನಿ. ಹಾ ಏನ್ರಿ ಎಂತ ಹೈರಾಣದವ್ರಿ. ಹಿಂದಿನ ಹಾಡುಗಳು ಕೇಳಿದ್ರ ಹಿಡಿದು ಹುಚ್ಚು ಬಿಡುತ್ತಿತ್ತು. ಈಗಿನ ಹಾಡು ಕೇಳಿದ್ರೆ ಬಿಟ್ಟು ಹುಚ್ಚು ಹಿಡ್ಲಿಕ್ಕತ್ತು. ಎಂತ ಹಾಡ್ರಿ ಅದೇನ್ ಹಾಡು ಏನು ದಿಕ್ಕವರಾಗಿ ತೇಜೆಯ ಪಾರಿವಾಳ ಆರಿವತ್ತ ಗೆಳೆಯ ಮನಸ್ಸಿಗೆ ತಳಮ ಹಾಡು ಕೂತೇವ್ರಿ ಇವ್ರು ಬೆಂಕಿ ಹಚ್ಚಿದ್ವಿ. ಹಾ ಅದ್ರಾಗೇನು ತತ್ವ, ಅದ್ರಾಗೇನು ವಿಚಾರ, ಅದ್ರಾಗ ಒಂದೇನು ತಿಳುವಳಿಕೆನ ಏನದ ಏನೇನೇನೇನೂ ಇಲ್ಲ ಏನ್ರಿ. ಅದಕ್ಕೆ ಬೆನ್ನು ಹತ್ತಿದ ಜನ ಯವ್ವ ಮೊಬೈಲ್ ಹುಡುಗರ ಕೈಯಾಗ ಕೊಡಬಾರ್ದು, ಆದ್ರೂ ಬಿಡಲ್ಲ. ಸಣ್ಣ ಹುಡುಗರಿ ಊಟ ಮಾಡುವ ಅಂದ್ರೆ ಮೊಬೈಲ್ ಮೊಬೈಲ್ ಕೊಟ್ರೆ ಊಟ ಮಾಡ್ತೀನಿ, ಇಲ್ಲಾದ್ರೆ ಇಲ್ಲತ್ತಾವ. ಮೊಬೈಲ್ ಕೊಟ್ರೆ ನಗತಾವ, ಕಸ್ಕೊಂಡ್ರೆ ಅಳ್ತಾವ, ಇಟ್ಟೇ ಇರ್ತಾವ. ಏನ್ರಿ ಇಷ್ಟು ಅಟ್ಯಾಚ್ಮೆಂಟ್ ಆಗಿಬಿಟ್ಟದ. ಈ ದೊಡ್ಡವ್ರು ಹಿಡ್ಕೊಂಡು ಸಣ್ಣವ್ರ ತನಕ ಆಗಿಬಿಟ್ಟದ. ನೋಡ್ರಿ ನೀವು ದೊಡ್ಡವ್ರು ಅಂತಾರೆ ಬಿಟ್ರೆ ಹೆಂಡತಿಗೆ ಬಿಡ್ತೀನಿ ಮೊಬೈಲ್ ಬಿಡಲತ್ತ. ಹೆಂಡತಿ ತಾವ್ ಮನೆಗೆ ಹೆಂಡತಿನ ಹೋಗಲ್ಲ, ವಿಚಾರ ಮಾಡಲ್ಲ. 5 ನಿಮಿಷ ಮೊಬೈಲ್ ಕಾಣಿಲ್ಲ ಅಂದ್ರೆ ತೆಲಿ ಕೆಲ್ಸ್ಕೊಂಡು ಮಂಗಿ ಹರ್ಕೊಂಡ ಪಾಳಿ ಇರ್ತದ ಅಷ್ಟೇ. ಹಂಗೆ ಹರ್ಕೊಳ್ಳೋ ಪಾಳಿ ಮೊಬೈಲ್ ಮೊಬೈಲ್ ಅಲ್ಲೇ ಇದ್ರೆ ಇರ್ತವ, ಹುಡುಕಾಡ್ತವ ಅನ್ಸವ್. ಇಲ್ಲಿ ಒಂದು ಗೊತ್ತದ ಪರಿಸ್ಥಿತಿ. ಅದಕ್ಕೆ ಶಾಹಿರಿ ಒಂದು ಮಾತನ್ನು ಹೇಳ್ತಾನೆ, ಮೊಬೈಲಕ್ಕ ಬುಕ್ಕಿಗೆ ಏನು ವ್ಯತ್ಯಾಸ ಅದ ಅನ್ನೋದನ್ನ ಬಹಳ ಚಂದ ಹೇಳ್ತಾರ ಅವರು. ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಟ್ಟರು ಕೂಡ ಲೆಕ್ಕ ಏನು ನೋಡ್ತಾವ ಏನ್ ಮಾಡ್ತಾವ ಅನ್ನೋದನ್ನ ತಂದೆ ತಾಯಿ ಅಬ್ಸರ್ವ್ ಮಾಡಬೇಕು. ಹಿಂಗಾಗಿ ಮಕ್ಕಳು ದಡ್ಡ ಆಗ್ಲಿಕ್ಕತ್ತವ, 10 ಸಾರಿ ಫೇಲ್ ಆಗ್ಲಿಕ್ಕತ್ತವ, ರಾತ್ರಿ 1, 2, 3 ತನಕ ಎಚ್ಚರಿರ್ತಾವ. ರಾತ್ರಿ 1, 2, 3 ತನಕ ಒಂದೊಂದು ಊರಾಗ ನೋಡಿರ್ತೇವೆ ನಾವು. ಮ್ಯಾಳಿ ಮೇಲೆ ಹೋಗ್ತಿರ್ತಾವ ಸಂಜೆಯಾಗ, ಯಾರಿಗೆ ನೋಡಬಾರ್ದು ಅಂತ ಹೇಳಿ. ಪರಿಸ್ಥಿತಿ ಇಲ್ಲಿಗೆ ಬಂದು ಕುಂತದ. ಏನೂ ಇಲ್ಲ, ಕೆಲಸನೇ ಅದೇ. ತೆಲಿ ಕೆಳಕ್ ಮಾಡೋದು, ಮೊಬೈಲ್ ಹಿಡಿದು ಉಗಳತ್ತದು ಸರ್ಸರ್ದಾಗೆ ಆ ವಿಷಯ ನಡೆದು ಎಲ್ಲಿದು ಓದೋದು, ಎಲ್ಲಿದು ಬರೆಯೋದು, ಎಲ್ಲಿದು ಶಾಣೆ. ಬಡತನದೊಳಗೆ ತಾಯಿ ತಂದೆಗಳು ಹುಲಿ ನಾಲಿ ಮಾಡಿ ತಾವು ಹೊಟ್ಟೆಗೆ ತಿನ್ನದೆ ಬಟ್ಟಿ ಉಡದೆ ಮಗ ಶಾಣೆ ಆಗ್ಲಿಕ್ಕತ್ತಾನ. ಸಿಟಿ ಒಳಗೆ ಕಾಲೇಜ್ ಹೋಗ್ತಾ ಇದ್ದಾನೆ, ಸಾಲಿಗೆ ಹೋಗ್ತಾನ. ನಾವು ಉಪಾಸಿದ್ದರೆ ಚಿಂತಿಲ್ಲ ಅಂತ ತಿಳ್ಕೊಂಡ ತಾಯಿ ತಂದೆ ಬಡತನದೊಳಗ ದುಡಿದು ತಂದ ದುಡ್ಡೆಲ್ಲ ಮಗನಿಗೆ ಕಳಿಸಿದ್ರೆ ಮಗ ವಿಚಾರ ಮಾಡಂಗಿಲ್ಲ. ತಪ್ಪು ಹೊಡೆ ಕೆಲಸ ಮಾಡ್ತಾನ, 24 ತಾಸು ತಿರುಗುತ್ತಾನ. ತಾಯಿ ತಂದೆ ಪರಿಸ್ಥಿತಿ ಏನು? ನಾವು ಬಡತನದಲ್ಲಿದ್ದೀವಿ. ತಾಯಿ ತಂದೆ ಇನ್ನೊಬ್ಬರ ಹತ್ತಿರ ಕೂಲಿ ಮಾಡಿ ಬೆವರು ಸುರಿಸಿ ತಂದಿರ್ತಕ್ಕಂಥ ದುಡ್ಡು ನಮಗ ಕೊಡ್ಲಿಕ್ಕತ್ತಾರ. ನಾವು ಓದಿ ಶಾಣೆ ಆಗಿ ಮುಪ್ಪಿನ ಕಾಲಕ್ಕೆ ತಂದೆ ತಾಯಿಯನ್ನ ನೋಡಿ ಕೊಳ್ಳಬೇಕನ್ನೋ ಮಕ್ಕಳು ಎಷ್ಟದರಿ ಈ ಭೂಮಿಯಲ್ಲ. ಎಷ್ಟು ಜನ ಅದಾರ? ಇಲ್ಲ. ಅದಕ್ಕೆ ಶಾಹಿರಿ ಒಂದು ಮಾತನ್ನು ಹೇಳ್ತಾನೆ, ಮೊಬೈಲ್ ಹೇಳ್ತದಂತ, ಒಂದು ಸಾರಿ ನನ್ನ ತಲೆ ಕೆಳಕ ಮಾಡಿ ನೋಡು, ಸಮಾಜದಾಗ ನಿನಗೆ ತಲೆ ಎತ್ತಲಾರ್ದಂಗ ಮಾಡ್ತೀನಿ ಅಂತದತ್ತ ಮೊಬೈಲ್. ಒಂದೇ ಸಾರಿ ಪ್ರಯತ್ನ ಮಾಡಿ ನನ್ನ ನೋಡು, ತಲೆ ಕೆಳಕ ಮಾಡಿ ಕೂಡು, ನಿನಗೆ ಸಮಾಜದಾಗ ತಲೆ ಎತ್ತಲಾರ್ದಂಗ ಮಾಡ್ತೀನಿ ಅಂತ. ಮೊಬೈಲ್ ಹೆಂಗ್ ನೋಡ್ತೀರಿ? ಹಿಂಗ್ ನೋಡ್ತೀರಿ ಹಿಂಗಂತ ನೋಡಲ್ಲ ಯಾರು. ತಲೆ ಕೆಳಕ್ ಮಾಡಿ ನೋಡ್ಬೇಕು. ಒಂದೊಂದ್ರದು ಹಿಂಗ್ ಕೊಟ್ಟು ನೋಡು ಗೋಣಿ ಮಂಕಾಗ್ಯಾವ, ಹಿಂಗಾಗ್ಯಾವ. ಯಾಕೋ ಏನಾಗ್ಯದ ಅದು ಮೊಬೈಲ್ ನೋಡಿ ಹಿಂಗ ಅರಂತ ಅಡಿಕೆ ಆಗಿರ್ತಾವ. ಹ್ಯಾಂಗ ಮಾಡ್ತೀರಿ? ಇಲ್ಲಿ ಬಂದ ಪರಿಸ್ಥಿತಿ ನಾ ಏನ್ ಹೇಳಿ. ಬುಕ್ಕ ಹೇಳ್ತದ, ಬುಕ್ಕ ಒಂದು ಸಾರಿ ನನ್ನ ತಲೆ ಕೆಳಕ ಮಾಡಿ ಪ್ರಯತ್ನ ಮಾಡಿ ಓದಿ ನೋಡು. ಬುಕ್ ಹೇಳುತ್ತದೆ, ಒಂದು ಸಾರಿ ಪ್ರಯತ್ನ ಮಾಡಿ ನನ್ನ ತಲೆ ಕೆಳಕ್ ಮಾಡಿ ಓದಿ ನೋಡು, ಸಮಾಜದೊಳಗೆ ನೀನು ತಲೆ ಎತ್ತುವಂಗ ಮಾಡ್ತೀನಿ ಅಂತ ಬುಕ್ ಹೇಳ್ತದ. ಬುಕ್ಕ ನಿಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯಾದ ಸಂಸ್ಕಾರವನ್ನು ಕೊಡಬೇಕು. ಶಾಸ್ತ್ರಿಗಳ ಬಹಳತನ ಸಂಸ್ಕಾರ ಕತ್ತೀರಿ. ಸಂಸ್ಕಾರ ಅಂದ್ರೆ ಎದಕ್ಕಂತಾರಿ? ಕೆಟ್ಟದಿಂದ ಒಳ್ಳೇದ ಕಡೆಗೆ ತರೋದು, ಪರಿವರ್ತನೆ ಮಾಡುವುದಕ್ಕ ಸಂಸ್ಕಾರ ಅಂತಾರೆ. ನಿಮಗ ಭತ್ತ ಗೊತ್ತೇನು? ಬಸವಣ್ಣ ಅಕ್ಕಿ ಅದಕ್ಕೇನಂತೀರ? ಭತ್ತ ಅಂತೀರ, ಕಳವಿ ಅಂತೀರ? ಅಕ್ಕಿ ಒಡದ ಮೇಲೆ ಅಕ್ಕಿ, ಅದಕ್ಕೆ ಮೊದಲ ಕವಳಿ ಭತ್ತ. ಆ ಭತ್ತ ತೆಗೆದುಕೊಂಡು
ಒಳ್ಳಲ್ಲಿ ಹಾಕಿ ಒಣಕಿಯನ್ನು ಹಿಡಿದು ಕೊಟ್ಟಿದಾಗ ಅಜ್ಞಾನ ಎಂಬತಕ್ಕಂಥ ಸಿಕ್ಕಿ ಹೋಗ್ತದೆ, ಅಕ್ಕಿ ಆಗ್ತದೆ. ಅದೇ ಅಕ್ಕಿಯನ್ನ ತೆಗೆದುಕೊಂಡೊಂದು ಡಬರಿ ಬೆಳಗ್ಗೆ ನೀರು ಹಾಕಿ ಬುಡಕ ಗಿಣಿ ಹಚ್ಚಿದ್ರ ಅಕ್ಕಿ ಅನ್ನ ಆಗುತ್ತದೆ, ಅನ್ನ. ಅದೇ ಅನ್ನಕ್ಕ ವೈರಾಗ್ಯದ ಖಣಿಗಳಾಗಿರ್ತಕ್ಕಂಥ, ವೈರಾಗ್ಯದ ಮೂರ್ತಿಗಳಾಗಿರ್ತಕ್ಕಂಥ, ದಾಸೋಹದ ಮೂರ್ತಿಗಳಾಗಿರ್ತಕ್ಕಂಥ, ನಮ್ಮ ನಿನ್ನೆಲ್ಲರ ಆರಾಧ್ಯ ದೈವರಾಗಿರ್ತಕ್ಕಂಥ ಡಾಕ್ಟರ್ ಷಡಸ್ಥಲ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯಪ್ಪಗಳವರ ಪಾದೋದಕವನ್ನೇ ಸಿಂಪಡಿಸಿದಾಗ ಅನ್ನ ಪ್ರಸಾದ ಆಗ್ತದೆ. ಅನ್ನ ಪ್ರಸಾದ ಆಗ್ತದೆ. ನರನಿಗೆ ಸಂಸ್ಕಾರ ಕೊಟ್ಟರೆ ನರ ಹರನಾಗ್ತಾನೆ, ಜೀವಕ್ಕೆ ಸಂಸ್ಕಾರ ಕೊಟ್ಟರೆ ಜೀವ ದೇವನಾಗ್ತಾನೆ, ಮಾನವನಿಗೆ ಸಂಸ್ಕಾರ ಕೊಟ್ಟರೆ ಮಾನವ ಮಹದೇವ ಆಗ್ತಾನ, ಈ ಅಂಗಕ್ಕೆ ಸಂಸ್ಕಾರ ಕೊಟ್ಟ ಅಂಗ ಲಿಂಗ ಆಗ್ತದೆ, ಅದಕ್ಕೆ ಸಂಸ್ಕಾರ ಅಂತ ಕರೀತಾರೆ. ಪರಿವರ್ತನೆಯನ್ನು ಮಾಡುವುದಕ್ಕೆ, ಕೆಟ್ಟದಿಂದ ಒಳಿತ ಕಡೆಗೆ ತರುವುದಕ್ಕೆ, ಪರಿವರ್ತನೆ ಮಾಡುವುದಕ್ಕೆ ಸಂಸ್ಕಾರ ಅಂತ ಕರೀತಾರೆ. ಏನ್ರಿ? ಈಗ ಯಾವಾಗ ಹೊಂಟೀರಿ ದರ್ಶನಕ್ಕೆ, ಈಗ ದೇವರಿಗೆ ಹೋಗಬೇಕಾದ್ರೆ ಖಾಲಿಗೇನಂತೂ ಯಾರು ಹೋಗಲ್ಲ. ಏನ್ರಿ? ಕಡೆಗೆ ಒಂದು ಉಪ್ಪಿನ ಹಣ್ಣಾರೇ ತರ್ತೀರಿ, ಕಡೆಗೆ ದಾಣಿಯರೇ ತರ್ತೀರಿ, ಏನಾರ ತರ್ತೀರಿ. ಆ ಗಡಬಡದೊಳಗ ಮನೆಯಿಂದ ಹಂಗೆ ಬಂದಿರಿ, ದಾರಿಗೆ ನೆನಪಾಗಿದೆ, ಯವ್ವ ಗಡಬಡದಾಗ ನನ್ನ ಬಾಯಾಗ ಮಣ್ಣು, ನೆನಪೇ ಇಲ್ಲ ಯವ್ವ, ನೆನಪೇ ಆದಾಗ ಖಾಲಿಗೆ ಇಲ್ಲಿ ಬಂದೀನಿ, ಏನ್ ಮಾಡ್ಬೇಕು ಅನ್ನೋದಕ್ಕ ಬಾಳೆಹಣ್ಣಿನ ಬುಟ್ಟಿ ಹೆಣ್ಮಗಳು ಬಾಳೆಹಣ್ಣು, ಯವ್ವ ಚಲೋ ಬಂದೆ ನಮ್ಮವ್ವ, ಯವ್ವ ಕಾಲಿಗೆಯಲ್ಲಿ ಹೋಗ್ಬೇಕಾಗಿತ್ತು ಯಾವಮ್ಮನ ದರ್ಶನಕ್ಕೆ, ಚಲೋ ಬಂದಿ ತಾಯಿ. ತಾಯಿ ಆಕೆಗೆ ಏನ್ ಕೇಳ್ತೀರಿ ನೀವು? 2 ಬಾಳೆಹಣ್ಣು ಕೊಡು, 2 ಬಾಳೆಹಣ್ಣೆ ಕೊಡುವಂತೀವಿ. ಸರಿ, 2 ಬಾಳೆಹಣ್ಣೆ ತೆಗೆದುಕೊಂಡು ಯಾವಮ್ಮನ ಗುಡಿಗೆ ಬಂದು ಅರ್ಚಕನ ಕೈಯ ಕೊಟ್ಟಾಗ ಅರ್ಚಕ ಆ ಯಾವಮ್ಮಗ ನೈವೇದ್ಯವನ್ನ ಹಿಡಿದು ಹೊರಗೆ ಬಂದು ನಿಮ್ಮ ಕೈಯಾಗ ಆಶೀರ್ವಾದ ಅಂತೇಳಿ ಕೊಡ್ತಾನ. ನೀವು ಕೊಟ್ಟಾಗ ಅಲ್ಲಿ ಕುಳಿತಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಏನಂತೀರಿ? ವಾ ಎಷ್ಟು ಚೆನ್ನಾಗಿದೆ ತಿನಿ 2-3 ದಿನದಲ್ಲಿ ಏ ತಮ್ಮ ಜಾಮೂನ್ ಪ್ರಸಾದ್ ತೋರು, ಜಾಮೂನ್ ಪ್ರಸಾದ್ ತೋರು. ಅಲ್ಲಿ ತುಳಾಗ ಏನಂತೀರಿ? ಪ್ರಸಾದ ಕೊಡುವಂತೀರಿ, ಹಣ್ಣು ಕೊಡುವಂತೀರಿ, ಬಾಳೆಹಣ್ಣು ಕೊಡುವಂತೀರಿ. ಪ್ರಸಾದ ಕೊಡುವನಂಗಿಲ್ಲ, ಬಾಳೆಹಣ್ಣು ಕೊಡುವಂತೀರಿ. ಇಲ್ಲಿ ಗುಡಿಗೆ ಮುಟ್ಟಿಸಿದ ಮ್ಯಾಲ, ಹೊರಗೆ ತಂದ ಮ್ಯಾಲ ಅದು ಪ್ರಸಾದ ಆಗ್ತದೆ. ಹಣ್ಣು ಏನಾದ್ರೂ ಬದಲಾಗಿದೇನು? ಬಸವಣ್ಣ ಅದ್ರ ಸಿಪ್ಪಿ ಏನು ಬದಲಾಗಿದೆ? ರುಚಿ ಬದಲಾಗಿದೆ? ಇಲ್ಲ. ಇದ್ದ ಹಣ್ಣ ಇದ್ದಂಗೆ ಅದ, ರುಚಿ ಇದ್ದಂಗೆ ಅದ, ಸಪ್ಪಿ ಇದ್ದಂಗೆ ಅದ, ಹಣ್ಣೇ ಅದ. ಬಾಳೆಹಣ್ಣ ಬಾಳೆಹಣ್ಣ ಇದ್ದಂಗೆ ಅದ, ಹಣ್ಣ ಹಾಗೆ ಅದ. ನೋಡುವ ಕಣ್ಣ ಬದಲಾಗಿದೆ ಅಂತ ತಿಳ್ಕೊಂಡೆ ಪ್ರಸಾದ ಆಗ್ಯದ. ನೋಡುವ ಕಣ್ಣ ಬದಲಾಗ್ಯದ, ಪ್ರಸಾದ ಆಗ್ಯದ. ನಿಮ್ಮ ಮಕ್ಕಳಿಗೆ ಆ ನಿಟ್ಟಿನೊಳಗೆ ಸಂಸ್ಕಾರ ಕಲಿಸ್ರೆ ನಮ್ಮ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿ, ಬುದ್ಧಿವಂತರನ್ನಾಗಿ ಮಾಡಿ, ವೀರನನ್ನಾಗಿ ಮಾಡುವ ಶಕ್ತಿ ನಿಮ್ಮಲ್ಲಿ ಅದ. ಶರಣ ಸಂತರನ್ನಾಗಿ ಮಾಡುವ ಶಕ್ತಿ ನಿಮ್ಮಲ್ಲಿ ಅದ. ಯೋಗಿ ತಪಸ್ವಿ ದಾಸೋಹದ ಮೂರ್ತಿ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಅದ. ನೀವು ಹೇಳಬೇಕು, ಸಂಸ್ಕಾರ ಇಲ್ಲ ಅಂತಂದ್ರೆ ದೊಡ್ಡ ಪೇಚಾಟ ಅದ. ಏನ್ರಿ? ಒಂದು 3-4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಊರಿಗೆ ಬಸ್ ಇದ್ದಿದ್ದೆ, ಹೈವೇಗೆ ಹೋಗ್ಬೇಕಂದ್ರೆ, ರೋಡಿಗೆ ಹೋಗ್ಬೇಕಂದ್ರೆ 4-5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಅಪ್ಪಿದ್ದಾವ ಸಣ್ಣ ಹುಡುಗನ ಕೈ ಹಿಡ್ಕೊಂಡು ನಡೀತಮ್ಮ ಹೋಗಾಯ್ತು, ನಮ್ಮ ಊರಿಗೆ ಬಸ್ ಇಲ್ಲ ನಡಿ ಅಂತ ತಿಳ್ಕೊಂಡು ಕೈ ಹಿಡಿದು ಕರ್ಕೊಂಡು ಹೊಂಟಿದ. 1 ಕಿಲೋಮೀಟರ್ ನಗದು ಕುಂಡ್ರಿ ಬಿತ್ರಿ. ಅದು ಅಪ್ಪ ನನ್ನ ಕಾಲಾಗ ಕಲ್ ಸುತ್ತರತ್ತೋ ಹಂಗಾರೆ ನಡೆದಾಗಲ್ಲ ಪಾಲಿಲ್ಲ ಅಂತೀನಿ. ಇನ್ನ ಬಿಡ್ತದ? ದನ ಕಾಯವನಿಗೆ ಬಿಡ್ಬೋದು, ದನದವನಿಗೆ ಹೆಂಗ್ ಬಿಡ್ತು? ಏನ ಅಪ್ಪನೇ ಅನ್ನ ಹಳದವನೇ ಅನ್ನ ಆಯ್ತು ಬಾರಪ್ಪ ಅಂತ ತಿಳ್ಕೊಂಡು ಹಾಗಿನ ಮ್ಯಾಲ ಹಾಕೊಂಡೊಂದು ಕಾಲಿ ಕೊಡೊಂದು ಕಾಲ ಹಾಕೊಂಡು ಓಡಿಸ್ಕೊಂಡು ನಡೆದ. ಎಲ್ಲೋ ಒಬ್ಬ ಹೆಣ್ಮಗಳು ದಿನನಿತ್ಯ ಬಾಳೆಹಣ್ಣು ಮಾರಿ ವ್ಯಾಪಾರ ಮಾಡಿ ಬದುಕ್ತಿರ್ತಕ್ಕಂಥ ಹೆಣ್ಮಗಳು. ಅಕ್ಕಿ ತಲೆ ಮೇಲೆ ಬಾಳೆಹಣ್ಣಿನ ಬುಟ್ಟಿ ಇಟ್ಕೊಂಡು ಅಕ್ಕಿ ಹೊಂಟಿದ್ದು. ಅಕ್ಕಿ ಊರ್ ಕಡಿ, ಇವ್ರ ಊರ್ಲಿಂದ ಪಾಟಿ ಕಟ್ಟಿ ಎದರ ಬಿದ್ರಾಯ್ತು ನೋಡಿ. ಅಕ್ಕಿ ಬುಟ್ಟಿ ತಗೊಂಡು ಇವನ ಬಾಜು ಹಿಂಗ್ ಹೋಗಾಳ ಇದು ಮ್ಯಾಲ ಕೂತಿತ್ತಲ್ರಿ, ಇದಕ್ಕೆ ಬಾಲ ಒಂದೇ ಇದ್ದಿದ್ದಿಲ್ಲ, ಉಳಿಕೆ ಬೀಸು ಇದ್ದು. ಏನ್ರಿ? ಅಕ್ಕಿ ಹಿಂಗ್ ಬಾಜು ಹೋಗಾಳಾಗ ಕಪ್ಪಗೆ 1/2 ಡಜನ್ ಬಾಳೆಹಣ್ಣು ಕದ್ದಾನ ಮಗ. ಎಸ್ ಕತ್ತಾನ? 6 ಬಾಳೆಹಣ್ಣು ಕದ್ದಾನ ಮಗ, 1/2 ಡಜನ್. ಪಾಟಿ ಗೊತ್ತು ಅಪ್ಪ ಇಳತ್ತದ, ಇಳಿ ಹೋ ಮಾರಾಯಣ್ಣ. ಯಪ್ಪ ಅಲ್ಲಿ ಹೊತ್ಕೊಂಡು ಬಂದಿದೆ, ನಿನಗೇನಾದ್ರು ತಿನ್ನಕ್ ಕೊಡ್ಬೇಕಲ್ಲ,
ಈಗ ತಿನ್ನಕ್ ಕೊಡ್ತೀನಿ ಅಂತ. ಅಲ್ಲೂ ನಿನ್ನ ಕೈಯಾಗ ಏನಾದ್ರು ತಿನ್ನಕ್ ಕೊಡ್ಲಿಕ್ಕಂತ ತಿಳ್ಕೊಂಡು ಹಿಂದೆ ತೆಗೆದು ತೋರಿಸ್ತಾನ. ಬರೋಬ್ಬರಿ 6 ಬಾಳೆಹಣ್ಣು ಕದ್ದಾನ. ಅಪ್ಪಗ ಆಶ್ಚರ್ಯ ಆಯ್ತು. ಅಂದವ ಅಲ್ಲೋ ನಾರಿ ಎತ್ತುಗಳೊಳಗೆ ನಿನ್ನ ಕೈಯಾಗಿದ್ದಿದ್ದಿಲ್ಲ, ಕಿಸದಾಗರೆ ಹಿಡಿಯುವಂತವಲ್ಲ, ಮತ್ತ ನೀ ಎಲ್ಲಿದು ತಂದಿ ಅಂದಾಗ ಅಪ್ಪಗಂತನ ಮಗ ಅತ್ತೆ ಶಾಣೆ ಇದ್ದೆ ಅಂದ್ರೆ ನಿನ್ ಸಂಸಾರಕ್ಕೆ ಹಿಂಗಾತಿತ್ತು ಅಂದ ಅಪ್ಪಗ. ಅಪ್ಪಗತ್ತನ್ರಿವ ಇಟ್ಟು ಶಾಣೆ ನೀ ಇದ್ದೆ ಅಂತ ನಿನ್ ಸಂಸಾರಕ್ಕೆ ನಾನು ಸಂಸಾರ ಇರ್ಲಕ್ಕ ಮುಂದಿನ ದೇವ್ರು ಎಲ್ಲಿರ್ಕಾತಿ ಹೆಣ್ಮಗಳು ಹೋಗ್ಲಿಲ್ಲ ಬಟ್ಟಿ ನಮ್ಮ ಬಾಜು ಬುಟ್ಟಿ ಹೋದ್ರು. ಹೋದ್ರು ಅದೇ ಹೋದ್ರು. ಆಕೆ ಹೋಗಾಳಿಗೆ ಆಕೆಗೂ ಗೊತ್ತಾಗಿಲ್ಲ, ನಿನಗೂ ಗೊತ್ತಾಗಿಲ್ಲ. ಅರ್ಧ ಡಜನ್ ಬಾಳೆಹಣ್ಣು ಕದ್ದೀನಿ ಅಂದ್ಯವ. ಅರ್ಧ ಡಜನ್ ಬಾಳೆಹಣ್ಣು ಹೆಂಗ ಕತ್ತೀನಿ ಅಂದಾಗೆ ಇವ ಶಬಾಷ್ ಅಂದ ಅಪ್ಪ. ಹೌದ ಮಗನ, ಎಷ್ಟು ಶಾಣೆ, ಎಷ್ಟು ಚಾಣಿಕ್ಯ, ಎಷ್ಟು ಹುಷಾರಿ, ಎಷ್ಟು ಜಾಗರ. ನನಗ ಗೊತ್ತಾಗಿಲ್ಲ, ಆಕೆಗೂ ಗೊತ್ತಾಗಿಲ್ಲ. 6 ಬಾಳೆಹಣ್ಣು ಕದ್ದಿದಿ ಅಂತಂದ್ರ ಭಾರಿ ಶಬಾಷ್ ಇರ್ಬೇಕಿಂತ ಮಕ್ಕಳು. ಇನ್ನೊಂದು 2-3 ಅಂದ ಮಗ ಇವ ಅಂದ ಶಬಾಷ್ ಅಂತ ಬೆನ್ನ ಚಪ್ಪಡಿಸೋದ ಹಿಡಿತ ಹಾದಿ. ದೊಡ್ಡವಾದಂಗ ದೊಡ್ಡ ಕಳ್ತನದೊಳಗ ಪೊಲೀಸ್ ಕೈಯಾಗಿ ಸಿಕ್ಕ. ಪೊಲೀಸ್ ಅಂತ ಮಗನ ಶರೀರ ಬೆಳೆಸಿದಿ ಬೆಟ್ಟದಂಗ, ಶರೀರ ಬೆಳೆಸಿದಿ ಬೆಟ್ಟದಂಗ. ಕಳೆದರು ಊರಿಗೆ ಊಟ ಆತಿ. ಮಗನಿಗೆ ಕಳ್ತನ ಮಾಡ್ಕೊಂಡು ತಿಂತೀಯ. ಯಾವಾಗಲೂ ಕಾಯಕ ಮಾಡಿ ಪ್ರಸಾದ ಮಾಡಬೇಕೆ ವಿನಃ ಕಳ್ಳತನ ಮಾಡಬಾರದು. ಬಸವಣ್ಣರವರು ಸಪ್ತ ಸೂತ್ರಗಳನ್ನು ಹೇಳಿದ್ದಾರೆ. ಸಪ್ತ ಸೂತ್ರದೊಳಗ ಪ್ರಥಮ ಅದನ್ನೇ ಇಟ್ಟರು, ಕಳಬೇಡ. ಎಂತ ಮಾತ್ರಿ, ಕಳಬೇಡ ಕೊಳಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಎದುರು ಹಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗದ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮನ ಪರಿ. ಏನ್ರಿ ಕಳಬೇಡ ಕೊಲಬೇಡ ಅಂತ ತಿಳ್ಕೊಂಡು ಹೇಳ್ಯಾರ. ಕಳ್ತನ ಮಾಡಬೇಡ ಅಂತ ತಿಳ್ಕೊಂಡು ಹೇಳ್ಯಾರ. ಮಗನೇ ಕಳ್ತನ ಮಾಡಿ ಬದುಕ್ತಿ, ಬದಿಲೇನಂತ ತಿಳ್ಕೊಂಡು ಪೊಲೀಸ್ ಹಿಂಗ ಕಾಲೆತ್ತದಕ ಅವ ಅಂತಾನ. ಯಪ್ಪ ಹೊಡಿ, ನಿಮಗೆ ಸಾಕಾಗಷ್ಟು ಹೊಡಿ, ಬಡಿ, ಬೆಕ್ಕಾದ ಮಾಡಿ, ನಾನು ನಿಮಗೆ ಕೈ ಹೇಳಂಗಿಲ್ಲ. ತಪ್ಪು ಯಾವಂದದ ಅವನಿಗೆ ಒದಿರಿ ಅಂದಿವ. ತಪ್ಪು ಯಾವಂದದ ಅವನಿಗೆ ಒದಿರಿ ಅಂತ. ತಪ್ಪ್ಯಾರ್ದು ಈಗ ಮಾಡಿದ್ರಿ. ಶುರು ನಮ್ಮ ಅಪ್ಪನ ಹೆಗಲ ಮೇಲೆ ಕೊಟ್ಟಾಗ 6 ಬಾಳೆಹಣ್ಣು ಕದ್ದೀನಿ ಅಂತ ನಮ್ಮ ಅಪ್ಪಗೆ ಹೇಳೀನಿ. ನಮ್ಮ ಅಪ್ಪಗೆ ಹೇಳಿದಾಗ ಅವತ್ತೇ ಆ ಟೈಮಿನೊಳಗೆ ನಮ್ಮಪ್ಪೊಂದು ನನಗೆ ಕಪಾಳಕ್ಕೆ ಹೊಡೆದು, ಆ ಟೈಮಿನೊಳಗ ನಯ್ಯಪ್ಪ 6 ಬಾಳೆಹಣ್ಣು ಕದ್ದೀನಿ ಅಂತ ತಿಳ್ಕೊಂಡಂದಾಗ ಆ ಟೈಮಿನೊಳಗೆ ಅವತ್ತೇ ನಮ್ಮಪ್ಪ ನನಗೊಂದು ಕಪಾಳಕ್ಕೆ ಹೊಡೆದು, ಇಷ್ಟೇ ಮಗನ ಕಳ್ತನ ಮಾಡ್ತೀಯ, ಕಳ್ತನ ಮಾಡಬಾರದು, ಸುಳ್ಳು ಹೇಳಬಾರದು, ಕಳ್ಳತನ ಮಾಡಬಾರದು, ಸುಳ್ಳು ಹೇಳಬಾರದು ಅನ್ನೋದನ್ನ ಮಹಂತ ಮಾಡಬಾರದು. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕಳ್ಳತನ ಮಾಡಬಾರದು ಎಲೆ ಮನವೇನಿ, ಸುಳ್ಳತನ ಹೇಳಬಾರದು ಎಲೆ ಮನವೇ. ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ, ಅಲ್ಲಂತನ ಬ್ಯಾಡ ಎಲೆ ಮನವೇ. ನೀ ಅಲ್ಲಂತನ ಬ್ಯಾಡ ಎಲೆ ಮನವೇ. ಯಾಕೆ ಚಿಂತೆ ಮಾಡ್ತೀನಿ ಎಲೆ ಮನವೇ, ನಿನಗ ಯಾಕರ ಸುಖವಿಲ್ಲ ಎಲೆ ಮನವೇ. ಯಾಕೆ ಚಿಂತೆ ಮಾಡ್ತೀವಿ ಎಲೆ ಮನವೇ, ನಿನಗ ಯಾಕರ ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ಧ್ಯಾನವ ಮಾಡಿ, ಲೋಕನಾಥನ ಧ್ಯಾನವ ಮಾಡಿ, ಸಾಕಾರ ಮಾಡಿಕೊಂಡು ಇರು ಮನವೇ. ನಿಸಾಕಾರ ಮಾಡಿಕೊಂಡು ಇರು ಮನವೇ. ಯಾಕೆ ಚಿಂತೆ ಮಾಡ್ತೀವಿ ಎಲೆ ಮನವೇ, ನಿನಗ ಯಾಕರ ಸುಖವಿಲ್ಲ ಎಲೆ ಮನವೇ. ಸತ್ಯವಾಗಿರುವಂತ ಮಾತು ಹೇಳ್ತಾ ಇದ್ದಾರೆ ಮಹಂತ ಮಡಿವಾಳರು. ಕಳ್ಳತನ ಮಾಡಬಾರದು ಎಲೆ ಮನವೇ, ಸುಳ್ಳತನ ಹೇಳಬಾರದು ಅಂತಾರವರು. ಕಳ್ಳತನ ಮಾಡಿದಾಗ ಚಂದ ಅನಿಸ್ತದೆ, ಅದು ತತ್ಪೂರ್ತ ಚಂದ ಅನಿಸ್ತದ. ಏನ್ರಿ ನೆನ್ಪಿಟ್ಕೋರಿ, ಆ ಕಳ್ಳತನ ಮಾಡೋದು ಹೆಂಗದ ಅಂದ್ರೆ ಬೆಲ್ಲ ಒಡೆದ ಕಲ್ಲಿದ್ದಂಗ. ಏನು
ಕೆಲಸಕರ ಬೆಲ್ಲ ಹೊಡೆದು ಕಲ್ಲಿದ್ದಂಗೆ ಅಂದೆ ಏನು ನೀವು ಬೆಲ್ಲ ಹಿಂಗ ಕಲ್ಲಿಲಿ ಹಿಂಗ ಹೊಡೆದ್ರು ನೋಡ್ರಿ ನೀವು ಅದು ಬೆಲ್ಲ ಅಂಟ್ಕೊಂಡೇ ಬರ್ತದೆ. ಕಲ್ಲು ಬಿಟ್ಟು ಬರ್ಲದು, ಬೆಲ್ಲ ಇಟ್ಕೊಂಡು ಬರ್ತದೆ. ಕಳತನ ಅನ್ನೋದು ಹಂಗೆ ಅದ ಏನ್ರಿ. ನೀವು ಕಳತನ ಮಾಡುವಾಗ ನಿಮಗೆ ಚಲೋ ಅಂತಿರ್ಬೇಕು, ಆದರೆ ಅದ್ರ ಡಬಲ್ ಟಿಬಲ್ ಹೋಗ್ತದಂತ, ಅದಕ್ಕೆ ಹತ್ಕೊಂಡೇ ಬರ್ತದ. ಅದಕ್ಕ ಪೊಲೀಸ್ ಅಂತಾನ ಕಳತನ ಮಾಡ್ತೇವೆ ಮಗನೇ ಅಂತ ತಿಳ್ಕೊಂಡಂದಾಗ ಅವ ಅಂತಾನ, ಯಪ್ಪ ನಮ್ಮಪ್ಪ ಅವತ್ತೇ ನನಗೊಂದು ಎತ್ತರ ಹೊಡೆದಿದ ಅಂತಂದ್ರೆ ನಾನು ಕಳತನ ಮಾಡ್ತಿದ್ದಿಲ್ಲ, ನಿಮ್ಮ ಕೈಯೊಳಗೆ ಸಿಗುತ್ತಿದ್ದಿಲ್ಲ. ಆ ಪೊಲೀಸ್ ಹಿಂಗೆ ವಿಚಾರ ಮಾಡ್ದ, ಹೌದಿಲ್ಲ ಮಗ ನಿನಗೆ ಹೊಡಿಲ್ಲ ಅಂದ್ರೆ ಶಬಾಷಂದನಿಲ್ಲ ನಿನ್ ಕಳತನ ಮಾಡಿದ್ದೇನೆ ಅದು ಗೊತ್ತಾಗಿ ಕೇಳಿದ್ರು ಶಬಾಷಂದನಿಲ್ಲ. ಈ ಮಗನಿಗೆ ಬಿಡ್ರಿ, ಆ ಮಗನಿಗೆ ಹಿಡ್ಕೊಂಡು ಬರ್ರಿ ಅಂದ್ರೆ ಹೇಳುವ ತಾತ್ಪರ್ಯ ಏನಂತ ಕೇಳಿದರೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ. ಇಲ್ಲಿ ಮಹಾತಾರಿ ಆಗಿರ್ತಕ್ಕಂಥ ಮುಡಿಯಮ್ಮ ಮಗಳಾಗಿರುವಂತ ಶರಣಬಸವನಿಗೆ ಒಳ್ಳೆ ರೀತಿಯಾಗಿ ಸಂಸ್ಕಾರವನ್ನ ಕೊಡುತ್ತಾ ಇದ್ದಾಳೆ, ಒಳ್ಳೆ ರೀತಿಯಾಗಿ ಬೆಳೀತಾ ಇದ್ದಾನೆ. ಬೀದಿಗೆ ಚಂದ್ರನಂತೆ ದಿನೇ 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 ಬೆಳೀತಿರ್ತಕ್ಕಂಥ ಯಾವ ಸಂದರ್ಭದೊಳಗೆ 5-6 ವರ್ಷದವನಾಗಿರ್ತಕ್ಕಂಥವನದಾನೆ. ಶರಣಬಸವನ ನೇಮ ನೋಡ್ರಿ ಎಂಥದ್ದದ. ಬೆಳಗಿನ ಜಾವದೊಳಗೆ ಏಳೋದು, ಸ್ನಾನ ಮಾಡೋದು, ತ್ರಿಪುಂಡ ಮತ್ತೋದು, ಜಗಲಿಗೆ ನಮಸ್ಕಾರ ಮಾಡೋದು, ಜಗಲಿಗೆ ನಮಸ್ಕಾರ ಮಾಡಿ ತಾಯಿ ತಂದೆಗೆ ನಮಸ್ಕಾರ ಮಾಡಿ ಹೊರಗೆ ಬಿದ್ದ ಅಂದ್ರ ಗುಡಿ ಗುಂಡಾರಿ ತಿರುಗಾಡವ, ಒಳಗೆ ರುದ್ರಾಕ್ಷಿ ಹಾಕೊಳ್ಳೋದು, ಎಕರೆ ಕೈ ನೀವು ಚಚ್ಕೊಳ್ಳೋದು ಏನ್ರಿ. ಗುಡಿ ಗುಂಡಾರದೊಳಗೆ ಇರ್ತಿದ್ದ. ಹುಡುಗರು ಸರಿ ಚೆಂಡಾಟ ಆಡ್ತಿದ್ದಿಲ್ಲ, ಚೆಂಡಾಟ ಆಡ್ತಿದ್ದಿಲ್ಲ, ಕುಂಟೆ ಬೆಲೆ ಆಡ್ತಿದ್ದಿಲ್ಲ, ಜಿಗಿದೆ ಆಡೋದಿಲ್ಲ, ಹರಿಯಾಡೋದಿಲ್ಲ. ಎಲ್ಲಿ ದೇವಾಲಯ ಕಾಣ್ತಾವೋ, ಎಲ್ಲಿ ಗುಡಿ ಗುಂಡಾರ ಕಾಣ್ತಾ ಇದ್ದಾವೋ ಅಲ್ಲಿ ಹೋಗಿ ಆ ದೇವರ ಮುಂಭಾಗದೊಳಗೆ ಕೈ ಜೋಡಿಸಿ ಕುಂತ ಅಂದ್ರ ಸಮಯ ಆಗಿದ್ದನು ಗೊತ್ತಾಗ್ತಿದ್ದಿಲ್ಲ, ಹೊಸು ಆಗಿದ್ದನು ಗೊತ್ತಾಗ್ತಿದ್ದಿಲ್ಲ, ನೀರಡಿಕೆ ಆಗಿದ್ದನು ಗೊತ್ತಾಗ್ತಿದ್ದಿಲ್ಲ. ಆ ರೀತಿ ಒಳಗೆ ಕೂಡುತ್ತಿದ್ದ. ಹೋಗಿ ಕೂತು ಬಿಡವ. ಇದ್ದಾಗ ತಾಯಿ ಮಹಾತಾಯಿ ಆಗಿರ್ತಕ್ಕಂಥ ಮುಡಿಯಮ್ಮ ಬಡಿದಾಡ ಮಗ ಬರ್ಲಿಲ್ಲ, ಎಲ್ಲಿ ಹೋಯ್ತೋ ಏನು, ಮಧ್ಯಾಹ್ನ ಊಟ ಸಮಯ ಆಗ್ಯದ, ಎಲ್ಲಿ ಹೋಗ್ತಿರ್ಬೇಕು. ಎಲ್ಲಾ ಮಕ್ಕಳು ಉಂಡುಂಡು ಆಡ್ತಾವ, ಇವ ಊಟ ಮಾಡಲ್ಲೇ ಹೋಗ್ತಾನೆ, ಎಲ್ಲಿ ಹೋದೋ ಏನು ಮಾಡುದು ಅಂತ ತಿಳ್ಕೊಂಡು ತಾಯಿ ಕರಳ 9 ತಿಂಗಳು ಹೊತ್ತು ಹೆತ್ತು ತುತ್ತು ಮಾಡಿ ಮುಗಿಸಿ ಬೆಳೆಸಬೇಕಾಗಿರ್ತಕ್ಕಂಥ ತಾಯಿ ಅನ್ನುವುದ ಅರ್ಥವೇ ತ್ಯಾಗ. ಮಕ್ಕಳಿಗಾಗಿ ಏನೆಲ್ಲ ಅರ್ಪಿಸುವಂತವಳು ತಾಯಿ. ತನ್ನ ಮಕ್ಕಳಿಗಾಗಿ ಸರ್ವಸ್ವವನ್ನೇ ತ್ಯಾಗ ಮಾಡಿರ್ತಕ್ಕಂಥವಳು, ರಕ್ತವನ್ನ ಬಸಿದಿರ್ತಕ್ಕಂಥವಳು. ಮಧ್ಯರಾತ್ರಿ ಹೇಳುವಂತ ಸಂದರ್ಭದೊಳಗ ನಿತ್ಯಗಣ್ಣಂದು ಎದ್ದು ಮಗು ಹಸಿವೆಯಾಗಿ ಎಳ್ಳಕಟ್ಟದಂತ ತಿಳ್ಕೊಂಡು ನಿತ್ಯ ತೊಳೆದು ಎದ್ದು ಎದೆ ಹಾಲನ್ನು ಉಳಿಸಿರ್ತಕ್ಕಂಥವಳು ತಾಯಿ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, 10 ದೇವರ ಪೂಜೆ ಮಾಡುವುದಕ್ಕಿಂತ ಹೆತ್ತ ತಾಯಿಯ ಪೂಜೆಯನ್ನ ಮಾಡು ಅಂತ ಹೇಳ್ತಾರೆ. ಮಕ್ಕಳಿಗಾಗಿ ಏನೆಲ್ಲ ಮಾಡಿರ್ತಕ್ಕಂಥವಳು ತಾಯಿ, ಮಕ್ಕಳಿಗಾಗಿ ಸರ್ವಸ್ವವನ್ನೇ ತ್ಯಾಗ ಮಾಡಿರ್ತಕ್ಕಂಥವಳು. ಮಾಂಸ ಬುದ್ಧಿಯಾದ ನನ್ನ ತಿದ್ದಿ ತೀಡಿದವಳು ತಾಯಿ. ಎಂಥ ಮಾತ್ರಿ. ಜಗತ್ತಿನೊಳಗ ತಮಗೆ ಏನು ಬೇಕು ಅದನ್ನೇ ದೇವರ ಮುಂದೆ ಬೇಡ್ಕೊಳ್ಳೋರೆ ಬಹಳ ಜನ ಅಲ್ಲಾರ. ಸ್ವಾರ್ಥ ಜನ ಹೆಚ್ಚಿಗೆ ಆಗ್ಯದ. ನನಗದು ಕೊಡು, ನನಗಿದು ಕೊಡು, ನನಗದು ಮಾಡು, ನನಗಿದು ಮಾಡು, ಬೇಡಿಕೊಳ್ಳುವರೇ ಜಾಸ್ತಿ. ಆದರೆ ತನಗಾಗಿ ಬೇಡಿಕೊಳ್ಳದೆ ಇರತಕ್ಕಂಥ ದೇವರು ಯಾರು ಅಂತ ಕೇಳಿದ್ರೆ ಹೆತ್ತ ತಾಯಿ. ತಾಯಿನ ಮರೆಯಬಾರದು ಈ ಜನುಮದಾಗ, ತುತ್ತು ಕೊಟ್ಟು ಸಲುಹಿದ ನೆನಪು ಇರಲಿ ಮನದಾಗ. ತುತ್ತು ಕೊಟ್ಟು ಸಲುಹಿದ ನೆನಪು ಇರಲು ಮನದಾಗ. ಎತ್ತ ತಾಯಿನ ಮರೆಯಬಾರದು ಈ ಜನ್ಮದಾಗ, ಎತ್ತ ತಾಯಿನ ಮರೆಯಬಾರದು ಈ ಜನ್ಮದಾಗ. ತುತ್ತು ಕೊಟ್ಟು ಸಲುಹಿದ ನೆನಪು ಇರಲಿ
ಕೊಟ್ಟು ಸಲುಹಿದ ನೆನಪು ಇರಲಿ ಮನದಾಗ. ಹೆತ್ತ ತಾಯಿನ ಮರೆಯಬಾರದು ಈ ಜನುಮದಾಗ, ಈ ಜನುಮದಾಗ. ನರಳುತ್ತ ಹೊರನಾಡಿ ನಿನ್ನ ಹೆತ್ತಲು ಅರಿವು ಇಲ್ಲೋ ನಿನಗ. ಕರುಳಿನ ಕುಡಿಯಂದು ಲಾಲಿ ಹಾಡಿದಳು ನೂರಾರು ಮಂದ್ಯಾಗ. ಅಳುವ ದನಿ ಕೇಳಿ ಓಡೋಡಿ ಬಂದಳು ಕರುಣೆಯಲ್ಲ ನಿನಗ. ಎದೆ ಹಾಲ ಕುಡಿಸಿ ಹಸಿವು ಹಿಂಗಟಳ ಮರತಿ ಎಷ್ಟು ಬೇಗ. ಎದೆ ಹಾಲ ಕುಡಿಸಿ ಹಸಿವು ಹಿಂಗಚಳ ಮರತಿ ಎಷ್ಟು ಬೇಗ. ಹೆತ್ತ ತಾಯಿನ ಮರೆಯಬಾರದು ಈ ಜನುಮದಾಗ, ಈ ಜನುಮದಾಗ. ಹತ್ತು ದೇವರಿಗೆ ಹರಕೆಯ ಹೊತ್ತು ನಿನ್ನ ಹೆತ್ತಳಲ್ಲ. ಮುತ್ತು ಕೊಡೋಳು ಬಂದ ಮ್ಯಾಲ ಮುತ್ತು ಕೊಟ್ಟವಳ ಮರತೆಲ್ಲ. ಮುತ್ತಿನ ತಾಯಿ ಕಟ್ಟಿದ ಕನಸು ಕನಸಗೆ ಉಳಿತ. ತಪ್ಪನ್ನು ಸಹಿಸಿ ಗಪ್ಪ ಕುಂತಳ ಯಾರಿಗೆ ಹೇಳಲಿಲ್ಲ. ತಪ್ಪನ್ನು ಸಹಿಸಿ ಗಪ್ಪ ಕುಂತಳ ಯಾರಿಗೆ ಹೇಳಲಿಲ್ಲ. ಹೆತ್ತ ತಾಯಿನ ಮರೆಯಬಾರದು ಈ ಜನುಮದಾಗ, ಈ ಜನುಮದಾಗ. ಮೂರು ಲೋಕದಾಗ ಶ್ರುತಿ ಸಾರಿತು ತಾಯಿ ಗುರುವಂತ. ಹರಿಹರ ಶರಣರು ತಾಯಿ ಚರಣಕ ಬಾಗಿ ನಿಂತರಂತ. ಮುತ್ತಿನಂತ ಹಡೆದವ್ವನ ಸೇವಾ ನೀನು ಮಾಡಲಿಲ್ಲ. ರಕ್ತ ಹಂಚಿಕೊಂಡು ಹುಟ್ಟಿದ ಒಡಲ ನೆನಪಿಗೆ ಬರಲಿಲ್ಲ. ರಕ್ತ ಹಂಚಿಕೊಂಡು ಹುಟ್ಟಿದ ಒಡಲ ನೆನಪಿಗೆ ಬರಲಿಲ್ಲ. ಹೆತ್ತ ತಾಯಿನ ಮರೆಯಬಾರದು ಈ ಜನುಮದಾಗ, ಈ ಜನುಮದಾಗ. ಇತರ ಇರಬೇಕು ಶ್ರವಣ ಕುಮಾರನಂತ ಒಬ್ಬ ಮಗ ನಿಮಗ. ತಾಯಿ ತಂದೆಗಾಗಿ ಪ್ರಾಣ ಕೊಟ್ಟ ಕೀರ್ತಿ. ಇತರ ಇರಬೇಕು ಶ್ರವಣ ಕುಮಾರನಂತ ಒಬ್ಬ ಮಗ ನಿಮಗ. ತಾಯಿ ತಂದೆಗಾಗಿ ಪ್ರಾಣ ಕೊಟ್ಟ ಕೀರ್ತಿ ಜಗದೊಳಗ. ಪ್ರೀತಿ ಪ್ರೇಮಕ್ಕಿಂತ ದೊಡ್ಡದಾವುದಿಲ್ಲ ಈ ಮತ್ತದೊಳಗ. ಹರಿಕು ಪದ ಬರೆದ ಶಿವ ಶಂಕರ ಕೈ ಚರಣದೊಳಗ. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವರ ಮಹಾದೇವ. ಮಹತಾಯಿಯಾಗಿರ್ತಕ್ಕಂಥವಳು, ತನಗಾಗಿ ಬಯಸದೇ ಇರ್ತಕ್ಕಂಥ ದೇವತೆ, ಇನ್ನೊಬ್ಬರಿಗಾಗಿ ಬೇಡಿಕೊಳ್ತಿರ್ತಕ್ಕಂಥ ತಾಯಿ ದೇವರು. ಯಾವೊಬ್ಬನ ಸಮ್ಮುಖದೊಳಗೆ ಬಂದ ನಿಂತ ಕೈ ಮುಗಿದು ಕೇಳ್ತಾ ಇದ್ದಾಳೆ, ತಾಯಿ ಯವ್ವ, ನನ್ನವ್ವ, ನನ್ನ ಮಕ್ಕಳಿಗೆ ಕಷ್ಟ ಕೊಡಬೇಡ ತಾಯಿ. ನನ್ನ ಮೊಮ್ಮಕ್ಕಳಿಗೆ ದುಃಖ ಕೊಡಬೇಡ. ನೀನೇನಾದ್ರೂ ನನ್ನ ಮಕ್ಕಳಿಗೆ ಕಷ್ಟ ಕೊಡಬೇಕು ಅಂತಿದ್ದಿ ಅಂದ್ರೆ, ನನ್ನ ಮೊಮ್ಮಕ್ಕಳಿಗೆ ದುಃಖ ಕೊಡಬೇಕಂತಿದ್ದಿ ಅಂದ್ರೆ ಯವ್ವ ಒಂದು ಕೆಲಸ ಮಾಡು ತಾಯಿ. ಅದೇನು ಕಷ್ಟದ, ಅದೇನು ದುಃಖದ, ಅದೆಲ್ಲ ನನಗೂ ಕೊಟ್ಟು ನನ್ನ ಮಕ್ಕಳಿಗೆ ಸುಖವಾಗಿರು ಅನ್ನುವಂತಹ ಮಾತನ್ನು ಹೇಳ್ತಿರ್ತಕ್ಕಂಥ ಏಕೈಕ ದೇವತೆ ತಾಯಿ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಏನ್ರಿ ಜಗತ್ತಿನೊಳಗೆ
ಯಾರದಾದ್ರೂ ಋಣ ತೀರಿಸಬಹುದು, ಇಬ್ಬರ ಋಣ ತೀರಿಸಲಿಕ್ಕಾಗಲ್ಲಂತೆ ಜಗತ್ತಿನೊಳಗೆ. ಯಾವುದು ಅಂತಂದ್ರ ವಿದ್ಯಾ ಕಲಿಸಿರ್ತಕ್ಕಂಥ ಗುರುವಿನ ಋಣ, ಹೆತ್ತ ತಾಯಿ ತಂದೆಯ ಋಣ. ಉಳಿಕೆಯವ್ರು ಯಾರನ್ನು ಏನಾರೇ ಮಾಡಬಹುದು. ಅದು ಅವ್ರ ಬಟ್ಟೆ ಮಾಡಿದ್ರೆ ನೀವು ಹೋಗಿ ಅವ್ರ ಕಾರ್ಯಕ್ರಮದ ಬಟ್ಟೆ ಮಾಡ್ಬೋದು. ಅವ್ರ ಬಂಗಾರ ನಿಮಗೆ ಹಾಕಿದ್ರೆ ನೀವು ಒಂದು ಟೈಮ್ನಾಗ ಬಂಗಾರ ಹಾಕ್ಬೋದು. ಯಾರೇ ದೋಸ್ತರು ಒಂದು 4 ಸರಿ ಚಹಾ ಕುಡಿಸ್ತಂದ್ರೆ ನೀವು ಒಂದು 2 ಸರಿ ಚಹಾ ಕುಡಿಸಬಹುದು. ಹೀಗ ಪ್ರಪಂಚದೊಳಗೆ ಕೆಲವೊಂದು ಋಣಗಳನ್ನ ಆಗಿಂದಾಗ ತೀರಿಸಬಹುದು. ಆದರೆ ಬರೀ ಒಂದೇ ಜನ್ಮ ಅಲ್ಲ, ತೆರಿಗೆ ಹೊರಹೊರಳಿ ಮರಮರಳಿ ಬಂದರೂ ಕೂಡ ತಾಯಿ ತಂದೆಯ ಗುರುವಿನ ಋಣ ಯಾವತ್ತೂ ತೀರಿಸಲಿಕ್ಕಾಗಂಗಿಲ್ಲ. ಸಾಧ್ಯ ಇಲ್ಲದ ಮಾತು ಏನ್ರಿ, ಸಾಧ್ಯ ಇಲ್ಲ. ಆಗಂಗಿಲ್ಲ. ನೋಡಿ, ಸಿದ್ಧಾರೂಢ ತತ್ವವನ್ನು ಅನೇಕ ಮುಖಂಡ ಬದುಕಿರ್ತಕ್ಕಂಥವರು, ಅವರು ಪಾದಯಾತ್ರೆ ಹೊಂಟರು. ಸಿದ್ದನಗೌಡರು, ನಮ್ಮ ಬಂಡೆಪ್ಪಗೌಡರು ಪಾದಯಾತ್ರೆ ಪ್ರತಿ ವರ್ಷ ಹೋಗ್ತಾರು. ಅದೊಂದು ನಿಯಮ, ಅದೊಂದು ಪದ್ಧತಿ, ಅದೊಂದು ಭಕ್ತಿ, ಅದೊಂದು ಭಾವ. ಈಗ ಕಾಶಿಗೆ ಹೋಗಬೇಕಂತ ತಿಳ್ಕೊಂಡು ಊರಾಗ ಎಲ್ಲವರು, ನಮ್ಮ ಚಿದಾನಂದ ಅವರು, ನಮ್ಮ ಶರಣಪ್ಪ ಅವರು, ನಮ್ಮ ಬಸವಣ್ಣ, ಏನು ಎಲ್ಲರೂ ಕೂಡಿಕೊಂಡು ಅಪ್ಪವ್ರ ಸಮ್ಮುಖದೊಳಗೆ ಹೋಗಾರಿ ಅಂತ ತಯಾರು ಮಾಡಿದ್ರು. ಆ ಊರೊಳಗೆ ಒಬ್ಬ ಹುಡುಗ, ಒಬ್ಬಕ್ಕಿ ತಾಯಿ. ತಂದಿ ತೀರ್ಕೊಂಡಿದ್ದ. ಒಂದೇ ಮಗುವಿನ ಮೇಲೆ ಬದುಕನ್ನ ಸಾಗಿರ್ತಿರ್ತಕ್ಕಂಥ ಮಹಾತಾಯಿ ಬಹಳ ದಿವಸದ ಮೇಲೆ ಒಂದು ಮಗುವಾಗಿತ್ತು. ತಾಯಿ ಶರೀರ ಹಣ್ಣಾಗುತ್ತಿದ್ದಿ ಬಂದಿತ್ತು, ಯೌವನ ತೀರಿತ್ತು, ಮುಪ್ಪು ಆವರಿಸುವಂತಹ ಸಂದರ್ಭ ಇತ್ತು. ಅವ ಹುಡುಗ, ಅವನ ಹೆಸರು ಕುಮಾರ ಅಂತ ತಿಳ್ಕೊಂಡು ಆ ಕುಮಾರ ಹುಡುಗ ತಿರುಗಾಡ್ಕೊಟ್ಟು ಬರೋದಕ್ಕೆ ನಮ್ಮ ಚಿದಾನಂದ ಅವರು, ನಮ್ಮ ಬಸವರಾಜ್ ಸರ್ ಅವರು, ಏ ಕುಮಾರ ಬಾಯಿಲಿ, ಅಲ್ಲೋ ನಾವೆಲ್ಲರೂ ಕಲ್ತು ಕಾಶಿಗೆ ನಡೆದೀವಿ, ಮತ್ತಿರಲಿ ನಿಮ್ಮವ್ವ, ನೀವು ಇಬ್ಬರೇ ಇದ್ದೀರಿ, ಮತ್ತ ಕಾಶಿಗೆ ಬರ್ತಾಳೆ ನಿಮ್ಮವ್ವ, ಕೇಳು ಅಂದ. ಅಂದವ ಕಣ್ಣಿರ್ತನ ಕಾಶಿ ನೋಡ್ಬೇಕಂತ ದೊಡ್ಡವ್ರು ಹೇಳ್ಯಾರ. ಜೀವನ ಸಾರ್ಥಕ ಆಗ್ತಿದ್ರಲ್ಲೇ ನಮ್ಮವ್ವ ನಾವಿಬ್ಬರೇ ಇದ್ದೇವೆ. ಸರಿ ಆಯ್ತಂತ ತಿಳ್ಕೊಂಡು ಓಡಿ ಬಂದ. ಅಮ್ಮ ಅಮ್ಮ ಅಂದ. ಅಮ್ಮ ಅಂದಾಗ ತಾಯಿ ಬಂದು ಕೇಳ್ತಾಳೆ, ಮಗ ಯಾಕೋ ಕೂಗಿದೆಯೇನು? ಯವ್ವ, ಯತ್ನಾಳ ಗ್ರಾಮದೊಳಗೆ ಭಕ್ತರೆಲ್ಲ ಕೂಡಿ ಕಾಶಿಗೆ ನಡೆದಾರೆವ್ವ, ಅದಕ್ಕ ನಾನು ನೀನು ಬರ್ತೀನಿ ಅಂತ ಕೇಳಕತ್ತಾರ, ಹೋಗರಿ ನಡಿ. ತಾಯಿ ಅಂತಾಳ, ಹುಚ್ಚಿದ್ದೀಯೇನು ಹುಚ್ಚಪ್ಪ, ಅವರಿಗೆ ಕಾಲಾಗಿ ತಾಕತ್ತದ, ನಡಿಯುವಂತ ಶಕ್ತಿ ಅದ, ಮೈಯಾಗ ಶಕ್ತಿ ಅದ, ಹೋಗ್ತಾರ, ಕೂತರೆ ಹೇಳಕ್ಕೆ ಬರಲ್ಲ, ಎದ್ರು ಕೂಡ್ಲಿಕ್ಕೆ ಬರಲ್ಲ, ಅಂತದ್ರೊಳಗೆ ನನಗೆ ನಡಿಯಂತೀಯಲು ಹೆಂಗಾಗ್ತದ? ಆಗ ಮಗ ಅಂತಾನ, ಯವ್ವ ಏನು ವಿಚಾರ ಮಾಡಬೇಡ, ನಿನ್ನ ಹೆಗಲ ಮೇಲೆ ಒತ್ಕೊಂಡು ಹೋಗಿ ಕಾಶಿ ದರ್ಶನ ಮಾಡ್ಕೊಂಡ್ ಬರ್ತೀನಿ. ಆ ತಾಯಿಗೆ ಆನಂದ ಆಗಲ್ಲ. ಏರಿ ಕಟ್ಟಿ ಮೇಲೆ ಏರಿಸಿ ತಾಯಿಯನ್ನ ಹೊತ್ಕೊಂಡು ಹೋಗಕ್ಕೆ 1.5 ತಿಂಗಳ, ಬರಕ್ಕೆ 1.5 ತಿಂಗಳ ಹತ್ತು ಬಂದು ಇಳಿಸದ್, 3 ತಿಂಗಳು ಇಳಿಸದ್. ತಾಯಿ ಅಂತಾಳೆ, ಮಗ ಗಂಟ್ಲು ಒಳಗೆ ಅದ, ಇಲ್ಲಿ 13 ಮಕ್ಕಳ ಮಳೆಗೆ ನೀರು ಹೇಳಿ ತಗೋರು ತೊಂಬ ಇವ ಅಂತಾನ. ಏನಂದಿ? ನನಗಂದ್ರೆ ಏನ್ ತಿಳಿದಿದೆ ಅಂದಿವ ಮಗ. ಹೋಗಾಗ 1.5 ತಿಂಗಳು, ಬರೋದು 1 ತಿಂಗಳು, 3 ತಿಂಗಳು ಹೊತ್ಕೊಂಡು ನಿನಗೆ ಅಂದಿವ. ಏನು ಕೇಳಿದ್ರೆ ಅದೇ ಹೇಳವ್ರಿ. ಅವಾಗ ಶಿಕ್ಷೆಗೆ ಬಂದು ರಟ್ಟಿ ಹೇಳ್ತಾ, ನೀನು ಹುಡುದಾರ ಕಡೀಲಿ ಎಂದಕ್ಕಿ ಬರೀ ಏನಾರ ತೊಂಬ ಅಂದಾಗ ಬರೀ 1.5 ತಿಂಗಳು ಹೋಗಕ್ಕಾಗಿದ್ದು, ಬರೋ ತಿಂಗಳು 1.5 ತಿಂಗಳು ತಂದು ಇಳಿಸೀನಿ, ಹೋಗಕ್ಕೆ 1.5 ತಿಂಗಳು ಬರತ್ತೆ, 3 ತಿಂಗಳು ಹೊತ್ಕೊಂಡು ನೆಂತಿ ಹುಸಿಪ್ಯಾಲಿ, ನಿನಗೆ 9 ತಿಂಗಳು ಹೊತ್ಕೊಂಡು ತಿರುಗಾಡಿಲ್ಲಲ್ಲ, ನಾ ಯಾರಿಗೆ ಹೇಳಿ ಅಂತ. ಇದು ಹುಸಿಪ್ಯಾಲಿ ಯಾವಾಗ 9 ತಿಂಗಳಿದ್ದ ಅಂದತ್ ಮಗ. ಹೇಳುವ ತಾತ್ಪರ್ಯ ಏನಂತ ಕೇಳಿದ್ರೆ, ಹೆತ್ತ ತಾಯಿ ತಂದೆ ಋಣ ಯಾವತ್ತೂ ತೀರಿಸಲಿಕ್ಕಾಗಲ್ಲ. ಇನ್ನು ಮುಡಿಯಮ್ಮ ಶರಣ ಬಸವನಿಗಾಗಿ ಹಾದಿ ಬೀದಿ ಗಲ್ಲಿ ತಿರುಗ್ತಾ ಇದ್ದಾಳೆ. ಚಂದ ಸಿಕ್ಕವರಿಗೆ ಕೇಳ್ತಾ ಇದ್ದಾಳೆ, ಅಣ್ಣ ಶರಣನನ್ನ ನೋಡಿರೇನು? ಅಕ್ಕ ನನ್ನ ಮಗಳನ್ನ ನೋಡಿದ್ದೀರಿ? ಯಾವ ನಾನು ನೋಡಿಲ್ಲ, ನನಗೆ ಕಂಡಿಲ್ಲ. ಎಲ್ಲಿ ಹೇಳಪ್ಪ, ಎಲ್ಲಿ ಹೋಗ್ಯಾನ ಗೊತ್ತಿಲ್ಲ. ಊಟದ ಸಮಯ ಆಗ್ಯದ, ಊಟ ಮಾಡಿಲ್ಲ. ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಹೋದವ, ನಾಪತ್ತೆ ಹಣ ಅಂತ ತಿಳ್ಕೊಂಡ ತಾಯಿ ಕಣ್ಣೀರು ಸುರಿಸುತ್ತಾ ಬರೆಗಾಲಿನಿಂದ ತಿರುಗಾಡ್ತಾ ಇದ್ದಾಳೆ. ಮಗನನ್ನ ಕರೆದು ತಂದು ಪ್ರಸಾದ ಮಾಡಿಸಬೇಕಂತ. ಹೊಲದಿಂದ ಒಬ್ಬ ವ್ಯಕ್ತಿ ಹೊಂಟಿದ್ದ. ಕೇಳ್ತಾಳೆ, ಅಣ್ಣ ನನ್ನ ಮಗನಿಗೆ ನೋಡಿ ಏನು ಅಂತ ಕೇಳಿದ್ರು. ಯವ್ವ
ನಿನ್ನ ಮಗ ದಿನ ಈ ಕಡೆ ಹೋಗ್ತಾನೆ, ನಾ ಹೊಲಕ್ಕೆ ಹೋಗಾಳಗೊಮ್ಮೆ ನೋಡ್ತೀನಿ. ಏನು ಅಲ್ಲಿ ಹಾಳು ದೇಗಿಲದಲ್ಲ, ಆ ದೇಗಿಲ್ದಾಗ ಇರ್ತಾನೆ ನೋಡಿ ಅವ ನಿನ್ನ ಮಗ ಅಂದ. ಹಾಳು ದೇಗಿಲ್ದಾಗ ಇರ್ತಾನಂತ ತಿಳ್ಕೊಂಡಂದಾಗ ಅವು ಹಾರಿ ಬರ್ತಾ ಇದ್ದಾಳೆ ತಾಯಿ. ಗಂಟಿ ಕಮರಿ ಒಳಗ ಹಾಳು ದೇಗಿಲ, ಅಲ್ಲೊಂದು ಲಿಂಗ ಅದ. ಭಯ ಎಲ್ಲವನ್ನ ಮರೆತು ಆ ಲಿಂಗದ ಮುಂದ ಕಣ್ಣು ಮುಚ್ಚಿ ಕೂತು ಬಿಡಾವ. ಕಣ್ಣು ಮುಚ್ಚಿ ಕೂತಾಗ ಕೆಟ್ಟ ಅಡವಿಯದ ದಟ್ಟ ಕಾಡಾಗಿರ್ತಕ್ಕಂಥದ್ದು, ಮುಳ್ಳ ಗಂಟಿ ಕಮರಿ ಗಿಡ ಗಂಟಿ ಇರ್ತಕ್ಕಂಥ ಹಾಳ ದೇಗುಲದೊಳಗ ಬಂದು ಒಬ್ಬನೇ ಕೂತು ಬಿಡವ ಲಿಂಗದ ಮುಂದೆ ಧ್ಯಾನವನ್ನ ಮಾಡುತ್ತಾ ತಾಯಿ ಹೊರತಪ್ಪಿಸುತ್ತಾ ಎಲ್ಲಿ ಹೋಗ್ಯೋದು ಇಂಥ ಕಾಲ ಗಂಟಿ ಒಳಗೆ ನನ್ನ ಮಗನಿಗೆ ಬೇರೆ ಯಾವುದೂ ದೇವಸ್ಥಾನ ಸಿಗಲಿಲ್ಲೇನು, ಇಲ್ಲೇ ಬಂದು ಕೊಡುತ್ತಾನೆ ಅಂತ ತಿಳ್ಕೊಂಡು ಸಿಟ್ಟಿನಿಂದ ಹಾಗೆ ಅನ್ಕೊಂತ ಎಲ್ಲದನ್ನ ನೋಡ್ಬೇಕಂತ ತಿಳ್ಕೊಂಡು ಗಂಟಿ ಬಾದು ಮಾಡಿ ನೋಡ್ತಾಳ. ಲಿಂಗದ ಮುಂದೆ ಕುಂತಾನ, ಬಿಸಿಲು ಹತ್ತಲಕತ್ತದಂತ ತಿಳ್ಕೊಂಡು ಜಗನ್ಯಾಮಕರಾಗಿರುವಂತ ಭಗವಂತ ತನ್ನ ಕೊಳ್ಳಾಗಿರ್ತಕ್ಕಂಥ ಘಟಸರ್ಪವನ್ನು ನೆರಳು ಮಾಡುವುದಕ್ಕಾಗಿ ಬಿಟ್ಟಾನ. ಘಟಸರ್ಪ ಶರಣ ಬಸವನಿಗೆ ನೆರಳು ಮಾಡ್ಯದ, ಹೆಡಿ ಎತ್ತದ. ಅವು ನೋಡಿ ಮುಡಿಯಮ್ಮನ ಎದಿ ದಾಡ ಅಯ್ಯವೋ ಅಂದಕ್ಕೆ ಎಂತ ಹಾಮದ ಅವಾಜ ಮಾಡಿದ್ರೆ ಮಗನಿಗೆ ಕತ್ತದ. 10 ದೇವರಿಗೆ ಹರಕೆಯನ್ನು ಹೊತ್ತು ಕೊಡದಿರ್ತಕ್ಕಂಥವಳು ನಾನು. ಒಂದು ವೇಳೆ ಏನಾದ್ರೂ ಅವಾಜ ಮಾಡಿಲ್ಲ ಅಂತಂದ್ರ ಮಗನಿಗೆ ಕತ್ತಂದ್ರ ನಾ ಏನ್ ಮಾಡ್ಲಿ? ಎಂತಲ್ಲಿ ಬಂದು ಕುಂತವನು ನನ್ನ ಮಗ. ಯವ್ವ ಭಗವಂತ ಮದೇವ ನನ್ನ ಮಗನನ್ನ ನೀನೇ ಕಾಪಾಡು ಅಂತ ತಿಳ್ಕೊಂಡು ಎದಿ ಬೆಳೆದುಕೊಳ್ತಾ ಇದ್ದಾಳೆ ಮುಡಿಯಮ್ಮ. ಮುಡಿಯಮ್ಮ ಬಂದಿರ್ತಕ್ಕಂಥದ್ದನ್ನ ಅರಿತ ಘಟಸರ್ಪ ಹರಿದು ಹೋಗ್ಯಾದ. ಓಡಿ ಬಂದ ಮಗನನ್ನ ಅಪ್ಪಿಕೊಳ್ತಾ ಇದ್ದಾಳೆ ಮಹತಾಯಿ. ಶರಣ ಎಂಥವು ನನ್ನಪ್ಪ ನೀ, ಎಂಥ ಕೆಟ್ಟ ಅಡವಿ ಒಳಗೆ ಬಂದು ಕುಂಚಿವೋ ಯಪ್ಪ. ನೀ ನೋಡಿದಿ ಇಲ್ಲೂ ಗೊತ್ತಿಲ್ಲ, ನನ್ನ ಕಣ್ಣಾರೆ ನೋಡೀನಿ, ನೀ ಕಣ್ಣು ಮುಚ್ಚಿ ಕೂತಿದ್ದಪ್ಪ. ಎಂತ ಹಾಗಿತ್ತು ನನ್ನಪ್ಪ, ಹಿಡಿ ಎತ್ತಿತ್ತು. ಎಲ್ಲಾದ್ರೂ ನಿನಗೆ ಕಚ್ಚಿದ್ರೆ ನಾ ಏನು ಹೇಳಿ ನಿಮ್ಮಪ್ಪನಿಗೆ? ನಾನು ಎಲ್ಲಿ ಹೋಗಿ ಬೇಡಲಿ? 10 ದೇವರಿಗೆ ಹರಕೆಯನ್ನು ಹೊತ್ತು ಹರಿದಿರ್ತಕ್ಕಂಥವಳು ನಿನಗೆ. ನಿನ್ನ ಕಳ್ಕೊಂಡ್ರೆ ನನ್ನ ಬದುಕೇ ಇಲ್ಲ ಯಪ್ಪ. ಇಲ್ಲಿ ಮ್ಯಾಗ ಬರಬೇಡಿ, ಇಲ್ಲಿ ಬಾರೋ ನನ್ನಪ್ಪ ಅಂತ ತಿಳ್ಕೊಂಡು ಎದಿಗೆ ಬಚ್ಚಿ ಅಳ್ತಿರ್ತಕ್ಕಂಥ ಸಂದರ್ಭದೊಳಗೆ ಬಾಲಕನಾಗಿರುವಂತ ಶರಣ ಬಸವ ಹೇಳ್ತಾ ಇದ್ದಾನೆ, ಅವ್ವ ಯಾಕೆ ಅಳ್ತಿ? ಏನಮ್ಮವ್ವ ಅಳ್ಬೇಡ, ಏನೂ ಆಗಂಗಿಲ್ಲ, ಎಲ್ಲ ಇಲ್ಲಿ ಕುಂತ ನೋಡು ಶಿವ ಅವ ಎಲ್ಲ ನಮ್ಮನ್ನ ಕಾಪಾಡ್ತಾ ಇದ್ದಾನೆ, ಏನೂ ಆಗಲ್ಲ ಅಂತಾನೆ. ಶರಣ ಬಸವ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಚಿಕ್ಕ ವಯಸ್ಸೊಳಗೆ ಒಳ್ಳೆ ತತ್ವಜ್ಞಾನಿ ಆಗಿರ್ತಕ್ಕಂತಹ ಶರಣ ಬಸವನ ಮಾತು ಕೇಳಿದ ತಾಯಿ ಅಂತಾಳ, ಯಪ್ಪ ಹಾಗ ಬರಬೇಡ ನನ್ನಪ್ಪ, ನೋಡು ಸಮಯ ತಾಯಿಯದ ನೋಡು, ನೀ ಕುಂತಿ ಅಂದ್ರೆ ಮುಗಿತು ಕೆಲಸ. ಸಮಯ ಪ್ರಜ್ಞೆ ಇಲ್ಲ, ಆಹಾರ ನೀರ ಪ್ರಜ್ಞೆ ಇಲ್ಲ. ಶಿವನ ಧ್ಯಾನದೊಳಗ ಅವರಿಗೊಂದು ಹುಚ್ಚರಿ, ಅವರಿಗೊಂದು ಹುಚ್ಚ. ಎಲ್ಲರಿಗೂ ಒಂದೊಂದು ಹುಚ್ಚಿರ್ತದೆ, ನಿಮಗೂ ಎಲ್ಲರಿಗೂ ಒಂದೊಂದು ಹುಚ್ಚಿರ್ತದೆ. ಯಾರಿಗೆ ಮೊಬೈಲ್ ಹುಚ್ಚಿರ್ತದ ಏನ್ರಿ, ಯಾರಿಗೆ ಚೀರಾಡ್ಬೇಕನ್ನೋ ಹುಚ್ಚಿರ್ತದ, ಯಾರಿಗೆ ಹೊತ್ತು ಮುಳಗ ಅವ್ರಿಗೆ ಅದೊಂದು ಹುಚ್ಚಿರ್ತದ. ಯಾರ್ಯಾರಿಗೆ ಒಂದೊಂದು ಹುಚ್ಚಿರ್ತದ್ರಿ ಏನ್ರಿ. ಯಾರ್ಯಾರ ಬಟ್ಟಿನೇ ಹಾಕೋಬೇಕಂತ ಅದೊಂದು ಹುಚ್ಚಿರ್ತದ, ಯಾರ್ಯಾರು ಏನೇನೋ ಇರ್ತಾವ ಏನ್ರಿ. ಆದ್ರೆ ಶರಣರಿಗೆ ಸಂತರಿಗೆ ಮಹಾತ್ಮರಿಗೆ ಎಂತ ಹುಚ್ಚಿರ್ತದಂತ ಹೇಳಿದ್ರ, ಯಾವಾಗ ಶಿವನನ್ನ ವರಿಸಿಕೊಳ್ಳಲಿ, ಯಾವಾಗ ಭಗವಂತನನ್ನ ಪ್ರತ್ಯಕ್ಷ ಮಾಡಿಕೊಳ್ಳಲಿ, ಯಾವಾಗ ಅವನ ಚಿಂತನೆಯನ್ನ ಮಾಡಲಿ ಎನ್ನುವ ಹುಚ್ಚು ಅವರಿಗಿರ್ತದೆ, ಅವರಿಗಿರ್ತದೆ. ಮಹಾರಾಷ್ಟ್ರದೊಳಗೆ ಬಹಳ ಅದ್ಭುತವಾಗಿರುವಂತ ಸಂತರೊಳಗೆ ಮಹಾಸಂತಾಗಿ ಹೋದ ತುಕಾರಾಮ ಅಂತ ತಿಳ್ಕೊಂಡು ನಿಮ್ಗೆ ಗೊತ್ತಿರುವಂತ ವಿಚಾರ ಏನ್ರಿ. 24 ತಾಸು ವಿಠಲ 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 ನಾವು ವಿಠಲ 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 ಅನ್ನುವಂತ ನಾಮಸ್ಮರಣೆಯನ್ನು ಮಾಡ್ತಿರುವಂತವ. ಮನೆಯಾಗಿ ಹೆಂಡತಿ ಅಂತಾಳ, ನೀನು ಬಿಗಿದ್ಬಿಲ್ಲಾಲಿ ಏನ್ ಸಾಕು ಮಾಡಿಟ್ಟು ಮಾರಾಯ, ನನಗೆ ಅಡಿಗೆ ಮಾಡಿಕೊಡುವಲ್ಲಿ, ಕಸ ಹೊಡಿ ಕೊಡಲ್ಲಿ, ಭಾಡೆ ತೆಕ್ಕಿ ಕೊಡಲ್ಲಿ, ಬರೀ 24 ತಾಸು ತುಕಾರ ಬಿಟ್ಟಲ್ಲ ಬಿಟ್ಟಲ್ಲ, ಮುಂದಕ್ಕೆ ಹೋಗಪ್ಪ ಆ ಕಡೆ ಅಂದ ಹೆಂಡತಿ. ಹೆಂಡತಿ ಮಾತು ಕೇಳಿ
ಹೊರಗೆ ಗಂಜಾಗ ಬಂದು ಶುರು ಮಾಡಿದ ಹನುಮಂತರು ಕೂಡ ವಿಠಲ 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 ತಲ ವಿಠಲ ತಲ ವಿಠಲ ತಲ ವಿಠಲ 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 ಅಲ್ಲಿ ಹನುಮಂತರ ಗುಡಿ ಬರೋದಂದ್ರೆ ತುರ್ಕ್ಯ ಸ್ವಲ್ಪ ಖಬರದ ನೀನು ಸುಮ್ಮನೆ ದೇವ್ರ ದರ್ಶನಕ್ಕೆ ಬಂದು ಶಾಂತ ಒಂದು 5 ನಿಮಿಷ ಕೂಡ್ಬೇಕಂದ್ರೆ ಬಿಟ್ಟಾರ ಬಿಟ್ಟಾರ ಹೋಗ ಕಡೆ ಸ್ಮಶಾನ ಕಡೆ ಅಂದ್ರಿ ಗುಡಿನೂ ಬಿಟ್ಟು ರಸ್ತಿಗೆ ಬಂದ ರಸ್ತಿ ಮೇಲೆ ಕೂತು 10 ಮಣಗ ಟೈಮಿನಾಗ ಅಲ್ಲೇ ಬಿಟ್ಟಲ 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 ಕೂತ ಅಲ್ಲೇ ಮಕ್ಕೊಂಡಂಗೆ ಅದೇ ಹಾಸಿಗಿಲ್ಲ ಪಾಸಿಗಿಲ್ಲ ಏನೇನೇನು ಸುದ್ದಿ ಇಲ್ಲ ರೋಡ್ ಮೇಲೆ ಮಲ್ಕೊಂಡಂಗೆ ಅದೇ ಸರಿಯಾದ ಸಮಯಕ್ಕೆ ರಾತ್ರಿ ಮಧ್ಯರಾತ್ರಿ 4 ಜನ ಇಬ್ಬರು ಕಳ್ಳರು ರಾಜ ಮಂದಿರದೊಳಗಿರ್ತಕ್ಕಂಥ ಅರಮನೆ ಒಳಗಿರ್ತಕ್ಕಂಥ ನವರತ್ನದ ಹಾರ ನೋಡಿದ್ರವರು ಹಂಗಾರೆ ಮಾಡಿ ಹೊಡಿಬೇಕು ಅಂತ ತಿಳ್ಕೊಂಡು ಇಬ್ಬರು ಕಳ್ಳರು ಅರಮನೆಯ ಕಳ್ತನ ಮಾಡ್ಲಿಕ್ಕೆ ಅರಮನೆಗೆ ಹೊಕ್ಕಾರ ಕೈಯಾಗ ನವರತ್ನದ ಹಾರ ಹಿಡಿದಾರ ಒಬ್ಬ ಸೇವಕನಿಗೆ ಎತ್ತರಾಗಿ ಅದನ್ನ ಮಿಂಚುತ್ತದ ನವರತ್ನದ ಹಾರ ಹೊಡಿತದ ಏನ್ರಿ ಮಿಂಚದಾಗ ಒಬ್ಬ ಎತ್ತರಾಗಿ ಕಳ್ಳ ಅಂದ್ರು ಹಿಂದೆ ಗಂಡು ಹತ್ತದ್ರು ಮುಂದೆ ಇವ್ರು ಓಡ್ಲಿಕ್ಕತ್ತಾರೆ ಹಾದೇಗ ಮುಕ್ಕೊಂಡಿದ್ದಾರೆ ಕಾಕ ಇವ ತುಕಾರಾಮನ ತಟ್ಟಿ ಧಾಡತ್ತು ಬಿದ್ದು ಹೊಳ್ಳಿ ನೋಡ್ತಾರ ತುಕಾರಾಮ್ ಮಲ್ಕೊಂಡ್ಬಿಟ್ಟಾನ ಆ ಸಂದರ್ಭದೊಳಗೆ ಅವ್ರು ಐಡಿಯಾ ಮಾಡಿದ್ರು ಇದು ಯಾಕೆ ನಾ ಸಮಯ ಮಾಡ್ಕೊಂಡ್ರು ಇದು ಕಿರಿಕಿರಿ ಬೇಡ ಅಂತ ತಿಳ್ಕೊಂಡು ನವರತ್ನ ಹಾರವನ್ನು ಬಾದು ಇಟ್ಟು ಓಡಿ ಹಾದ ಹಿಂದ ಸೈನಿಕರು ಓಡಿ ಬಂದು ನೋಡ್ತಾರೆ ಹೊಡಿಲಿಕ್ಕತ್ತದ್ರಿ ಒಂದು ಸೌನ್ ಮಿಂಚ್ ಹೊಡಿಕತ್ತದ ಏನ್ರಿ ಅದನ್ನು ನೋಡಿ ಮರ್ಕೊಂಡಿದ್ದ ತುಕಾರಾಮನನ್ನ ಸೇವಕರು ಬಕ್ಕತ್ ಒದಿದ್ದಾರೆ ಮಗನ ಕರ್ತನ ಮಾಡ್ಕೊಂಡು ಬಂದಿರಿ ನಿತ್ಯ 10 ಮುಕ್ಕೊಂಡಿರಿ ರಟ್ಟಿ ಹಿಡಿದ್ರಿ ಎಬ್ಸಿದ್ರು ಒಂದು ಮಾತು ಏನು ಅಲ್ಲಿಲ್ಲ ಕಾಕ ನಾ ಕಡ್ಲಿಲ್ಲ ಅಲ್ಲಿಲ್ಲ ತುಕಾರಾಮ್ ನಡೀರಾಜನ ಸನ್ನಿಧಾನ ರಾಜನ ಮುಂದೆ ಹೋಗಿ ನಿಲ್ಲಿಸಿದ್ರು ಮಹಾರಾಜ್ ನವರತ್ನದ ಹಾರ ಕಳ್ತನ ಮಾಡಿರ್ತಕ್ಕಂಥವನು ರೆಡ್ಡಾಗಿ ಹಿಡಿದಿದ್ವಿ ಇವರೇ ಕದ್ದಾಮ ತುಕಾರಾಮ ರಾಜ ಅಂದ ಏನ್ರಿ ತುಕಾರಾಮ್ರಿ ಎಂಥವ್ರು ನೀವು ಇಂಥ ಬುದ್ಧಿ ದೇವರು ನಿಮಗೆ ಕೊಟ್ಟ ನನಗೆ ಕೇಳಬೇಕಾಗಿತ್ತು ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಏನಾದ್ರೂ ಬೇಕಂದ್ರೆ ಕೇಳಬೇಕಾಗಿತ್ತು ನವರತ್ನದ ಹಾರ ಕದಿಯುವಂತ ಬುದ್ಧಿ ನಿಮಗ್ಯಾಕ ಬಂತು ಯಾವಾಗ ನವರತ್ನದ ಹಾರ ಕದ್ದೀರಿ ಅಂತಂದ್ರ ರಾಜೇ ವಿಚಾರ ಮಾಡಲಿಲ್ಲ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ತಿಳ್ಕೊಂಡು ದೊಡ್ಡವರು ಹೇಳ್ಯಾರ ಅದನ್ನ ಮಾಡಲಿಲ್ಲ ರಾಜ ಇವ ನಾ ಗೆದ್ದಿಲ್ಲ ಅಂತ ಅಲ್ಲಿಲೇ ಕಾಕ ಎಲ್ಲಿ ಕೆಳಕ್ ಮಾಡಿ ಅಂತ ಕಾರಲ್ಲಿ ಹೋಗಿ ಇವನ ಕತ್ತಲು ಕೋಣೆಗೆ ಹಾಕಿರಿ 8 ದಿನ ಕತ್ತಲು ಕೋಣೆಗೆ ಇಟ್ರು ಉಪವಾಸ ಆ ಕಳ್ತನ ಮಾಡಿದವ್ರು ಏನಿದ್ರಲ್ಲ ಇಬ್ಬರು ಅದ್ರಾಗ ಒಬ್ಬ ಮನುಷ್ಯನ ಮೃದು ಇತ್ತು ಮನಸ್ಸ ಅವ ಅಂತ ಅವನಿಗೆ ಕಳ್ತನ ಮಾಡಿದವ್ರು ನಾವು ಶಿಕ್ಷೆ ಅನುಭವಿಸುವ ತುಕಾರಾಮ್ ಇದು ಯಾಕೋ ನನ್ನ ಎದಿ ಡಬ್ರ ಬಲ್ಕತ್ತದಪ್ಪ ಇದ್ರ ಶಿಕ್ಷೆ ನಾವು ಅನುಭವಿಸ್ಬೇಕಾಗ್ತದ ರಾಜಾಗ ಹೋಗಿ ನಾನು ಹೇಳ್ತೀನಿ ಅಂದಿವ ನೀ ಸಿಕ್ಕರೆ ನಾನು ಸಿಗ್ತೀನಿ ಹೋಗಲಿ ಇವರು ನಡಿ ಮಹಾರಾಜ್ ನವರತ್ನದ ಹಾರ ಕಳ್ತನ ಮಾಡಿದ್ದು ತುಕಾರಾಮ ಅಲ್ಲ ಯಾರು ಕಳ್ತನ ಮಾಡಿದವರು ನಾವು ಶಿಕ್ಷಾ ಅನುಭವಿಸಲಿಕ್ಕೆ ತನ್ನ ತುಕಾರಾಮ್ ಅಂದಾಗೆ ರಾಜಾಗೆ ಮುಗಿಲೇ ಕಳೆದು ಬಿದ್ದಂಗಾಯ್ತ್ರಿ ಥೂ ನಾ ಎಂತ ಪಾಪಿ ನಾನೆಂತ ಕರಿಮಿಸ್ತ ಯಾರಲ್ಲಿ ತುಕಾರಾಮರ ಬರಮಾಡಿಕೊಳ್ಳಿ ತುಕಾರಾಮ್ ಹಿಡ್ಕೊಂಡು ತಂದು ಮುಂದೆ ನಿಲ್ಲಿಸೋದು ತುಕಾರಾಮರೇ ಎಂತ ಪಾಪಿಸ್ತಾನ ನಾಳೆ ಕರಿಮಿಸ್ತ ಅಷ್ಟೆಲ್ಲ ಹೇಳಿದ್ರು ಕೂಡ ಒಂದೇ ಮಾತಾರೆ ನಾ ಕದ್ದಿಲ್ಲ ಅಂದ್ರೆ ನೀವು ಅಲ್ಲಿಲ್ಲ ನಾನು ಕರಿಮಿಸ್ತ ನಾನು ಪಾಪಿ ಅಂದ ರಾಜ ಆಗ ತುಕಾರಾಮ್ ಅಂತಾನ ನೀವು ಪಾಪಿ ಅಲ್ಲ ನನ್ನ ಪಾಲಿನ ಬಿಟ್ಟಲ್ಲ ನೀವು ಅಂದ್ರು ನನ್ನ ಪಾಲಿನ ಬಿಟ್ಟಲ್ಲ ನೀವು ನನ್ನ ಪಾಲಿನ ದೇವರು ಅಂದಾಗ ಮಹಾರಾಜ ಅಂತಾನೆ ಇಷ್ಟೆಲ್ಲ ಉಪವಾಸ ವನವಾಸ ಕತ್ತಲು ಕೋಣೆಗಿದ್ರು ಕೂಡ ನನ್ನನ್ನು ದೇವರನ್ನಾಗಿ ಮಾಡ್ತೀರಲ್ಲ ಯಾಕ ಅಂದಾಗ ಹೇಳ್ದವ ವಿಠಲನ ಧ್ಯಾನ ಮಾಡ್ಲಿಕ್ಕೆ ಜಾಗನೇ ಸಿಕ್ಕಿದಿಲ್ಲ ನನಗಂದವ ಮನ್ಯಾಗ ಮಾಡ್ಲಿಕ್ಕೆ ಹೆಂಡತಿ ಹೊಡೆದು ಹೊರಗೆ ಹಾಕಿದ್ರು ಹನುಮಂತರ ಗುಡಿಗೆ ಮಾಡ್ತಿದ್ದ ಭಕ್ತರು ಹೊರಗೆ ಹಾಕಿದ್ರು ಏನ್ ರತ್ಯಾಗ ಮಾಡ್ತಿದ್ದ ಅವರು ಬೈತಿದ್ರು ಜಾಗ ಬೇಕಾಗಿತ್ತು ನನಗೆ ಅದಕ್ಕಾಗಿ ಯಾರೂ ಬರದೇ ಇರ್ತಕ್ಕಂಥ ಜಾಗದೊಳಗೆ ಡಿಸ್ಟರ್ಬ್ ಆಗದೆ ಇರ್ತಕ್ಕಂಥ ಜಾಗದೊಳಗೆ ಮನುಷ್ಯರೇ ಬರೆದಿರ್ತಕ್ಕಂಥ ಜಾಗದೊಳಗೆ ಒಬ್ಬಂಟಿಯಾಗಿ 8 ದಿವಸ ಬಿಟ್ಟು ನನ್ನ ಧ್ಯಾನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲಪ್ಪ ನನ್ನ ಪಾಲಿಗೆ ನೀನೇ ದೇವರು ಅಂದನಂತ ಮಹಾತ್ಮ ಲೆಕ್ಕ ಹಿಂಗಿರ್ತದೆ
ಇಲ್ಲಿ ಶರಣ ಬಸವಾಗ ತಾಯಿ ಅಂತಾಳ, ಯಪ್ಪ ಇಂತಲ್ಲಿ ಬರಬಾರ್ದು ನನ್ನಪ್ಪ ಅಂದಾಗ, ಇಲ್ಲಮ್ಮ ಏನೂ ಆಗಂಗಿಲ್ಲ, ಕಾಯುವಂತ ಮನೆಯಲ್ಲಿ ಕುಂತ ನಂದಾಗ ನಡಿ ಅಂತ ತಿಳ್ಕೊಂಡು ಮಗನ ಕರೆ ತಂದ ಕೈ ತುತ್ತ ಮಾಡಿ ಉಣಿಸ್ತಾ ಇದ್ದಾಳೆ. ನನ್ನಪ್ಪ ಹೋಗಬೇಕಾದ್ರೆ ನನ್ನ ಕೇಳಿ ಹೋಗು, ಹಾಗೆ ಹೋಗಬೇಡ ಅಂತ ತಿಳ್ಕೊಂಡು ಯಾವ ರೀತಿಯಾಗಿ ಅಂತಿರ್ತಕ್ಕಂಥ ಸಂದರ್ಭ ತಾಯಿ ಮಾತನ್ನ ಕೇಳುತ್ತಾ, ಮಗ ಒಳ್ಳೆ ರೀತಿಯಾಗಿ ಬೆಳೀತಾ ಇದ್ದಾನೆ. 6 ವರ್ಷದವರಾಗಿರ್ತಕ್ಕಂಥ ಸಂದರ್ಭದೊಳಗ ಆದಯ್ಯನವರು ವಿಚಾರ ಮಾಡ್ತಾ ಇದ್ದಾರೆ ಹೆಂಡತಿಯಾಗಿರುವಂತ ಮಡಿಯಮ್ಮನಿಗೆ. ಮಡಿಯಾದ ಹೆಂಡತಿ ಓಡಿ ಬಂದರು. ಯಾಕ್ರಿ ಅಂದ್ರು, ಎಷ್ಟ ಆನಂದದ, ಎಷ್ಟು ಪ್ರೀತಿ ಗಂಡ ಹೆಂಡತಿಯರು ಏನ್ರಿ, ಬಹಳ ಪ್ರೀತಿಯಿಂದಿರ್ತಕ್ಕಂಥವ್ರು, ಒಬ್ಬರು ಮನಸ್ಸು ನೋಯಿಸದಿರ್ತಕ್ಕಂಥವ್ರು. ಹೆಂಡತಿ ಗಂಡನ ಮನಸ್ಸು ನೋಯಿಸದೇ ಇರ್ತಕ್ಕಂಥವಳು, ಗಂಡ ಹೆಂಡತಿಯ ಮನಸ್ಸನ್ನು ನೋಯಿಸದೇ ಇರತಕ್ಕಂಥ ಗಂಡ ಹೆಂಡತಿ ಇದ್ದಿರಬೇಕು. ಆದಯ್ಯ ಮುಡಿಯಮ್ಮ ರಂಗ, ಗಂಡ ಹೆಂಡತಿ ಇದ್ದಿರಬೇಕು ಅವರಂಗ, ದಂಪತಿಗಳು ಇದ್ದಿರಬೇಕು ಅವರಂಗ ಅಂತ ತಿಳ್ಕೊಂಡು ಊರೆಲ್ಲ ಮಾತಾಡ್ತಾ ಇತ್ತು. ಯಾಕೆ ಇದ್ದರೆ ಹಂಗಿರಬೇಕು ಗಂಡ ಹೆಂಡತಿ, ಇರೋದೇ ಸ್ವಲ್ಪ ದಿನ ಇರೋದಿರ್ತು. ಗಂಡ ಹೆಂಡತಿ ಪ್ರೀತಿಲಿಂದಿರಬೇಕು. ಮಾರಿ ಕುಂಬಳಕ ಹಿಂಗ್ ಮಾಡೋದು. ಒಬ್ಬೊಬ್ರು ಹೆಣ್ಮಕ್ಳನ್ನ ಏನ್ ಹೇಳಿ ಯವ್ವ, ಏನಾರೇ ಪಕ್ಕದವ್ರ ಮನೆಯನ್ನ ನೋಡಿ ಒಂದು ಏನಾರೇ ತಲೆಯಾಗ ಬತ್ತು ಅಂದ್ರೆ ಆ ವಸ್ತು ಮನಿಗೆ ಬರತ್ತಾನ ರೊಟ್ಟಿ ಬಿಡುತ್ತಂದು ಗಂಡನ ತಲೆ ಧಾಡಕ್ ಹೋಗ್ಯಾರ. ಪಲ್ಯದ ಸತ್ತಂತಂದ್ರೆ ಮಾರಿ ಮೇಲೆ ದಮಕ್ ಕತ್ತು ಬಿಟ್ಟದು, ಇಟ್ಟೊಂದು ಚಮಚ ತಗೊಂಡು ಮಾರಿ ಇಡ್ತೀವಿ. ಅದು ಆ ಕೆಲಸ ಆಗತ್ತಾನ ಬಿಡೋದೇ ಇಲ್ಲ ಏನ್ರಿ. ಯಾಕಂತ ಕೇಳಿದ್ರೆ ಸತಿಪತಿಗಳೊಂದಾದ ಭಕ್ತಿ ಇದು ಒಪ್ಪುದು ಶಿವಂಗಿ ಅಂತಾರೆ. ಸತಿಪತಿಗಳೊಂದಾಗದ ಪ್ರೀತಿ ಅಮೃತದೋಳ್ ವಿಷ ಬೆರೆಸಿದಂತೆ. ಅನ್ಯ ಪ್ರೀತಿಯಿಂದಿರಬೇಕು. ಒಂದು ದಿನಾನು ಹೆಂಡತಿ ಸಿಟ್ಟಿಗೆ ಬರಲಿಲ್ಲ, ಒಂದು ದಿನಾನು ಆದಯ್ಯ ಹೆಂಡತಿಗೆ ಸಿಟ್ಟಿಗೆ ಬರಲಿಲ್ಲ. ಅಕಸ್ಮಾತ್ ಸ್ವಲ್ಪ ಲೇಟ್ ಮಾಡಿ ಬಂದ, ಹೆಂಡತಿಗೆ ಸ್ವಲ್ಪ ಸಿಟ್ಟು ಬಂದಿತ್ತಂದ್ರೆ ಆದಯ್ಯನವರಿಗೆ ಗೊತ್ತಾಗ್ತಿತ್ತಂತ, ನನ್ನ ಹೆಂಡತಿ ಸಿಟ್ಟಿಗೆ ಬಂದಾಳ. ಅವ್ರಿಗೆ ಟೆಕ್ನಿಕ್ ಗೊತ್ತಿತ್ತು, ಬಹಳ ಮಂದಿ ಗೊತ್ತಿರಂಗಿಲ್ಲ. ಸಿಟ್ಟಿಗೆ ಬಂದಾಳ ಹೆಂಡತಿನ ಮತ್ತೊಟ್ಟು ಜಬರ್ಸ್ತಾರೆ ಇವ್ರು, ಮತ್ತು ಈ ಸಿಟ್ಟಿಗೆ ಬರೋಂಗ್ ಮಾಡ್ತಾರೆ. ಆದ್ರೆ ಸಿಟ್ಟಿ ಹೆಂಗಿಳಿಸ್ಬೇಕನ್ನೋದು ಆದಯ್ಯನವ್ರಿಗೆ ಗೊತ್ತಿತ್ತು. ಬಹಳ ಚಂದ ಹೇಳ್ತಾರೆ ಜನಪದ ಕವಿ, ಸಿಟ್ಟಿ ಹಾಕ ನನ್ನ ಹಾಕಿ ನಾನೇನು ಮಾಡೀನಿ ಹೊಟ್ಟಾಗಿನ ಮಾತು ಹೇಳ. ಎಷ್ಟ ಅದ್ಭುತರಿ. ಇಷ್ಟ ಅಂದ ಬಿಟ್ರ ಸಿಟ್ಟಿ ಹಂಗ ಉಳಿತದ್ರಿ. ಸಿಟ್ಟ್ಯಾಕ ನನ್ನ ಹಾಕಿ ನಾನೇನು ಮಾಡೀನಿ ಹೊಟ್ಟಾಗಿನ ಮಾತು ಹೇಳ ಅಂತ ತಿಳ್ಕೊಂಡು ಹೆಂಡತಿಗೆ ಹೇಳ್ತಿರ್ತಕ್ಕಂಥ ಸುಸಂದರ್ಭ. ಸಿಟ್ಟ್ಯಾಕ ನನ್ನ ಹಾಕಿ ನಾನೇನ ಮಾಡಿನ ಹೊಟ್ಯಾಗಿನ ಮಾತ ಹೇಳ. ಗುಟ್ಟಾಗಿ ಉಳಿದಾರ ಸುಟ್ಟೀತು ನನ್ನ ಜೀವ ಸತ್ಯನೆಂಬುವದ ಹೇಳ. ನಿಜವೇನೆಂಬುವದ ಹೇಳ. ಸಿಟ್ಟ್ಯಾಕ ನನ್ನಾಕಿ ನಾನೇನ ಮಾಡಿನ ಹೊಟ್ಯಾಗಿನ ಮಾತ ಹೇಳ. ಗುಟ್ಟಾಗಿ ಉಳಿದಾರ ಸುಟ್ಟೀತು ನನ್ನ ಜೀವ ಸತ್ಯನೆಂಬುವದ ಹೇಳ. ನಿಜವೇನೆಂಬುವದ ಹೇಳ. ನನ್ನೆದೆಯ ಗುಡಿಯಾಗ ನಿನ್ನನ್ನು ಇಟ್ಟೇನ, ನಿನ್ನ ಭಾಷೆಯಾಡ ನಾನೇ ಇರುವೇನೆಂದು ನೀನು ನನ್ನ ಬಳೆಂದು. ನಾನೇ ಇರುವೇನೆಂದು ನೀನು ನನ್ನ ಬಳೆಂದು. ನಾ ಕೊಡುವ ಭಾಷೆ ನೋಡ ನನ್ನಲ್ಲಿ, ನಾ ಕೊಡುವ ಭಾಷೆ ನೋಡ. ಸಿಟ್ಟ್ಯಾಕ ನನ್ನಾಕಿ ನಾನೇನ ಮಾಡಿ ಹೊಟ್ಯಾಗಿನ ಮಾತ ಹೇಳ. ಹೊಟ್ಯಾಗಿನ ಮಾತ ಹೇಳ. ನಾ ಬಡವನಂತ ಮನದಾಗ ಚಿಂತಿ ಅನುದಿನವೂ
ನಿನ್ನ ಸತಿ